ಬೆಂಗಳೂರಿನಲ್ಲಿರೋ ಭೂಮಿಗೆ ಯಾವಾಗ ಬೆಲೆ ಬಂತೋ ಕ್ರೈಮ್ ಲೋಕದಲ್ಲೂ ಒಂದಿಷ್ಟು ಕ್ರೈಮ್ ಸಂಖ್ಯೆಗಳು ಹೆಚ್ಚಾಗೋಕ್ಕೆ ಶುರುವಾಯಿತು. ಈ ರಿಯಲ್ ಎಸ್ಟೇಟ್ ಎಂಬ ಶ್ರಮವಿಲ್ಲದ ದುಡ್ಡು ಮಾಡೋ ಮಾರ್ಗ 8 ದಿಕ್ಕುಗಳಲ್ಲಿ ಹೇಗೆ ಚಾಚ್ಕೊಂಡಿದೆ ಅಂದರೆ ಇಲ್ಲಿ ಒಂದಡಿ ಜಾಗಕ್ಕೋಸ್ಕರ ಯಾವಾಗ ಯಾರ ಹೆಣ ಬೀಳುತ್ತೋ ಗೊತ್ತೇ ಆಗಲ್ಲ. ಅಂಥ ನೂರಾರು ಸ್ಟೋರಿಗಳಲ್ಲಿ ಇದು ಒಂದು ಸ್ಯಾಂಪಲ್. ಪ್ರಶಾಂತ್, ಕಿಶೋರ್ ಮತ್ತು ಸುಮಾ ಇವರು ಕಾಲೇಜ್ ದಿನಗಳಿಂದಲೂ ಸ್ನೇಹಿತರು. ಅಮೌಂಟ್ ಕೊಟ್ಟು ಬಿಡ್ಸ್ಕೊಂಡು ಹೋಗು. ನೀನು ಮಗ ಏನು ಚಳವಳಿ ಮಾಡಿಲ್ ಬಂದಿಲ್ಲ. ಅವನು ಮಾಡಿರೋದು ಅಟೆಂಪ್ಟ್ ಟು ರೇಪ್. ಏನ್ ಶಿಕ್ಷೆ ಕೊಡಬೇಕು ಅದು ಕೊಟ್ಟಿದ್ದೀನಿ. ನನ್ನ ಮಗನೇ ಎಂತ ಮಗನ ಹೆತ್ಬಿಟ್ಟಿದ್ಯೋ ನೋಡು. ನನ್ನ ಮಾತು ಕೇಳು. ನಾನು ಹೇಳಿದ ಅಮೌಂಟ್ನ ನಾನು ಹೇಳಿದ ಜಾಗಕ್ಕೆ ತಲುಪಿಸ್ಬಿಡು. ನಾನು ಮತ್ತೆ ಫೋನ್ ಮಾಡ್ತೀನಿ. ಪೊಲೀಸ್ ಆಫೀಸರ್ ಕಿಶೋರ್ಗೆ ಬೇಗನೆ ಶ್ರೀಮಂತನಾಗಬೇಕೆಂಬ ಹುಚ್ಚು. ಅವನಿಗೆ ದುಡ್ಡು ಯಾವ ರೂಪದಲ್ಲಿ ಬಂದ್ರೂ ಪರವಾಗಿಲ್ಲ, ಒಟ್ಟಿನಲ್ಲಿ ದುಡ್ಡು ಮಾಡಬೇಕು ಅಷ್ಟೇ. ಪ್ರಶಾಂತ್ SP ಬಿಲ್ಡರ್ಸ್ ಕಂಪನಿ ಮಾಲೀಕ. ಚಿಕ್ಕ ವಯಸ್ಸಿನಲ್ಲೇ ಅಪ್ಪ ಅಮ್ಮನ ಕಳ್ಕೊಂಡಿರ್ತಾನೆ. ಇವನಿಗೆ ತನ್ನ ಸ್ವಂತದವರು ಅಂತ ಯಾರೂ ಇಲ್ಲ. ಪ್ರಶಾಂತ್ನ ಎಲ್ಲ ವ್ಯವಹಾರಗಳನ್ನ ಅವನ ಗೆಳತಿ ಸುಮಾ ನೋಡ್ಕೊಂತಿರ್ತಾಳೆ. ಆದರೆ ಒಂದಿನ ಅವಳು ಆ ಕೆಲಸ ಬಿಡಬೇಕಾಗತ್ತೆ. ಕಾರಣ ಅವಳ ಗಂಡ ರಾಜೇಶ್ಗೆ ಸುಮಾ ಮತ್ತು ಪ್ರಶಾಂತ್ ಮಧ್ಯೆ ಏನೋ ಸಂಬಂಧ ಇದೆ ಅನ್ನೋ ಅನುಮಾನ. ಸುಮಾ ರಿಸೈನ್ ಮಾಡಿ ಮನೇಲಿದ್ರೂ ಸಹ ಆ ಅನುಮಾನ ಅವನಿಗೆ ಇನ್ನೂ ಕಾಡ್ತಾನೆ ಇತ್ತು. ಸುಮಾ ತನ್ನ ಸ್ಥಾನಕ್ಕೆ ಒಬ್ಬ ಕ್ಯಾಂಡಿಡೇಟ್ನ ಖುದ್ದಾಗಿ ಇಂಟರ್ವ್ಯೂ ಮಾಡಿ ಸೆಲೆಕ್ಟ್ ಮಾಡ್ತಾಳೆ. ಅವಳ ಹೆಸರು ಪ್ರಿಯಾ. ಸುಮಾ ಜಾಗಕ್ಕೆ ಕೆಲಸಕ್ಕೆ ಅಂತ ಬಂದ ಪ್ರಿಯಾ ಒಬ್ಬ ಅನಾಥೆ ಅಂತ ತಿಳಿದ ಸುಮಾ ಅವಳನ್ನ ತನ್ನ ಮನೆಯಲ್ಲೇ ಜಾಗ ಕೊಟ್ಟು ಸ್ವಂತ ತಂಗಿ ಹಾಗೆ ನೋಡ್ಕೊಂತಿರ್ತಾಳೆ. ಜೊತೆಯಲ್ಲಿ ಪ್ರಶಾಂತ್ಗೂ ಸಹ ಪ್ರಿಯಾ ಬಗ್ಗೆ ವಿಶಿಷ್ಟ ಆಸಕ್ತಿ ಬೆಳೆಯೋಕೆ ಶುರುವಾಗುತ್ತೆ. ಅದು ಮುಂದುವರೆದು ಪ್ರೀತಿನೂ ಹುಟ್ಟುತ್ತೆ, ಮತ್ತವ್ರ ಮದುವೆನೂ ಆಗುತ್ತೆ. ಎರಡು ದಿವಸದ ನಂತರ ಪ್ರಶಾಂತ್ ಕೆಲಸದ ನಿಮಿತ್ತ ತುರ್ತಾಗಿ ಆಸ್ಟ್ರೇಲಿಯಾಗೆ ಹೊರಡಬೇಕಾಗತ್ತೆ. 1 ತಿಂಗಳ ನಂತರ ಆಸ್ಟ್ರೇಲಿಯಾದಿಂದ ವಾಪಸ್ ಬಂದ ಪ್ರಶಾಂತ್ ಮಾರನೆಯ ದಿವಸನೇ ಹನಿಮೂನ್ ಟ್ರಿಪ್ ಪ್ಲಾನ್ ಮಾಡ್ಕೊಂಡಿರ್ತಾನೆ. ಎಲ್ಲೋದ್ರೂ ಒಂದಿಷ್ಟು ಜನ ಸೆಕ್ಯೂರಿಟಿ ಇಟ್ಕೊಂಡೇ ಓಡಾಡ್ತಿದ್ದ ಪ್ರಶಾಂತ್ ಈಗ ಹೆಂಡತಿ ಜೊತೆ ಒಂಟಿಯಾಗಿ ಹನಿಮೂನ್ಗೆ ಹೊರಟಿರ್ತಾನೆ. ಒಂದಿಷ್ಟು ಜನ ಈ ದಿನಕ್ಕೋಸ್ಕರನೇ ಕಾಯ್ತಾ ಇರ್ತಾರೆ. ದೇವರು ಈ ಹಸು, ಕುರಿ, ಜಿಂಕೆ ತರ ಸಾಧು ಪ್ರಾಣಿಗಳನ್ನ ಯಾಕೆ ಸೃಷ್ಟಿ ಮಾಡಿದನಂತ ಗೊತ್ತಾ? ಈ ಹುಲಿ, ಸಿಂಹ, ಚಿರತೆ ತರ ಕ್ರೂರ ಪ್ರಾಣಿಗಳಿಗೆ ಹೊಟ್ಟೆ ತುಂಬಲಿ ಅಂತ. ಇದೊಂಥರ ಬ್ಯಾಲೆನ್ಸ್ ಮಾಡಕ್ ಕಣ. ನಿನ್ನಂತವನ್ ಉಡ್ಸಿರೋದು ಏನಕ್ಕೆ ಗೊತ್ತಾ? ನನ್ನಂತವನ್ ಸೇವೆ ಮಾಡ್ಕೊಂಡಿರ್ಲಿ ಅಂತ. ಇದು ಸೃಷ್ಟಿ ನಿಯಮ. ಇದನ್ನ ಮೀರಿ ನಡೆದ್ರೆ ಏನಾಗುತ್ತೆ ಗೊತ್ತಾ? ಎಷ್ಟೋ ಕೊಬ್ಬು ನಿನ್ಗೆ. ಒಂದಲ್ಲ ಎರಡಲ್ಲ 300 ಕೋಟಿ ರೂಪಾಯಿ ಡೀಲ್ ಹಾಳು ಮಾಡಿದ್ದೀನಿ ನೀನು. ಅಣ್ಣ ತಪ್ಪಾಯ್ತಣ್ಣ. ಇನ್ ಮುಂದೆ ನೀನ್ ಹೇಳ್ದಂಗೆ ಕೇಳ್ಕೊಂಡು ಇದ್ಬಿಡ್ತೀನಿ ಅಣ್ಣ. ಅಣ್ಣ 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 ದಯವಿಟ್ಟು. ಭಯ 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 ಭಯ. ಲೈ, ನಿನ್ ಕಣ್ಣಲ್ಲಿ ಕಾಣಿಸ್ತಾ ಇರೋ ಈ ಭಯ ನನ್ನ ಎದುರುಗಡೆ ನಿಂತ್ಕೊಳ್ಳೋ ಪ್ರತಿ ಒಬ್ಬನ ಕಣ್ಣಲ್ಲೂ ಕಾಣಿಸ್ಬೇಕು. ಅಣ್ಣ ತಪ್ಪಾಯ್ತಣ್ಣ. ಇದೊಂದ್ಸರಿ
ಬಿಟ್ಬಿಡೋಣ. ನಿಮ್ಗೋಸ್ಕರ ನನ್ ಪ್ರಾಣ ಬೇಕಾದ್ರೂ ಕೊಡ್ತೀನ. ನನಗೂ ಅದೇ ತಾನೇ ಬೇಕಾಗಿರೋದು. ಬಿಟ್ಬಿಡೋಣ. ಇದು ನಿನ್ ಡೆತ್ ನೋಟ್. ಅಣ್ಣ ಅಣ್ಣ ಅನ್ಯಾಯವಾಗಿ ಆತ್ಮಹತ್ಯೆ ಮಾಡ್ಕೊಂತ ಇದೆಯಲ್ಲೋ. ಏನ್ರೋ ಅನ್ಯಾಯವಾಗಿ ಆತ್ಮಹತ್ಯೆ ಮಾಡ್ಕೊತಾ ಇದೆಯಲ್ಲೋ. ಹೆಂಡತಿ ಮಕ್ಕಳನ್ನೆಲ್ಲ ಅನಾಥರಾಗಿ ಮಾಡ್ತಾ ಇದೆಯಲ್ಲೋ. ಅಯ್ಯೋ ಇದೆಲ್ಲ ಬೇಕಿತ್ತನ ನಿನಗೆ? ಸೋಮು ಅಣ್ಣ ಬೇಡಣ್ಣ. ಇವನ್ ಕರ್ಕೊಂಡೋಗಿ ಇವನ್ ತಲೆ ಎಷ್ಟು ಗಟ್ಟಿಗಿದೆ ಅಂತ ಚೆಕ್ ಮಾಡೋ. ಅಣ್ಣ ಬೇಡಣ್ಣ, ಬಿಟ್ಬಿಡಿ ಅಣ್ಣ. ಅಣ್ಣ ಅಣ್ಣ ಹೇಳೋ. ಸೂರಿ ಇವನು ರಿಯಲ್ ಎಸ್ಟೇಟ್ ವ್ಯವಹಾರಕ್ಕೆ ಹಳಬ. ಪ್ರಶಾಂತ್ ಕಡೆಯಿಂದ ಬಿಸ್ನೆಸ್ ಲಾಸ್ ಆಯ್ತು ಅಂತ ಅವನನ್ನೇ ಮುಗಿಸೋಕೆ ಹೊಂಚಾಗ್ತಿರ್ತಾನೆ. ಇನ್ನೊಂದು ಕಡೆ ಸುಮಾ ಗಂಡ ರಾಜೇಶ್ ಪ್ರಶಾಂತ್ ಮತ್ತು ಸುಮಾ ಕೊಲೆಗೆ ಸುಪಾರಿ ಕೊಟ್ಟಿರ್ತಾನೆ. ನಾಳೆ ಅವನು ಹನಿಮೂನ್ಗೆ ಹೋಗ್ತಾ ಇದ್ದಾನೆ. ಬೇರೆ ಟೈಮಲ್ಲಿ ಒಬ್ಬನೇ ಸಿಗೋದು ತುಂಬ ಕಷ್ಟ. ಸರಿ, ಈ ಡೀಲ್ನ ನಾಳೆ ಮುಗಿಸ್ಕೊಳ್ಳೋಣ. ಎಲ್ಲಿಗೆ ಹೋಗ್ತಿದ್ರಂತ ಡೀಟೇಲ್ಸ್ ಬೇಕು. ಆಯಿತು. ಅದಲ್ಲದೆ ಇನ್ನೊಂದಿಷ್ಟು ಕಾಣದ ಕೈಗಳು ಇವನನ್ನು ಮುಗಿಸೋಕೆ ಸಂಚು ಮಾಡಿರ್ತವೆ. ಇದಾವ ಅರಿವು ಇಲ್ಲದ ಪ್ರಶಾಂತ್ ತನ್ನ ಹೆಂಡತಿ ಪ್ರಿಯಾ ಜೊತೆ ಹನಿಮೂನ್ಗೆ ಹೊರಟಿರ್ತಾನೆ. ಸರ್ ರಜಾ ಬೇಕಾಗಿತ್ತು. ರಜಾನ ತಗೊಳ್ಳಿ. ನಾರಾಯಣ್ ಅದೇ ನೋಡಿ. 2:30 ಮೇಲೆ ಒಂದ್ಸಲಿ ಫೋನ್ ಮಾಡ್ರಿ. ನಾರಾಯಣ್ ಸರ್, ನಾವು ಸುಮ ಮನೆಯಿಂದ ಹಾಗೆ ಹೊರಡ್ತೀವಿ. ನೀವು ಆಟೋದಲ್ಲಿ ಆಫೀಸ್ಗೆ ಹೊರಟ್ಬಿಡಿ. ಓಕೆ ಸರ್. ಏನು ಬೇಜಾರಿಲ್ಲ ತಾನೇ? ಚಚೆ ಆ ಥರ ಏನಿಲ್ಲ ಸರ್. ಸರ್ ಒಂದು ಡೌಟು, ನಿಮ್ಮ ಮೇಡಮ್ನ ಲವ್ ಯಾವ ರೀತಿ ಶುರು ಆಯಿತು ಸರ್? ನೀವೇನ್ರಿ ನೀವು ಬಿಟ್ರೆ ನನ್ನ ಬುಡಕ್ಕೆ ಬರ್ತೀರಾ? ಏನು ಫುಲ್ಲು ಲವ್ ಬಗ್ಗೆ ತಿಳ್ಕೊಳ್ಳೋಣ ಅಂತನಾ? ಅದಕ್ಕೆಲ್ಲ ಈಗ ಟೈಮ್ ಇಲ್ಲ, ಇನ್ನೊಂದ್ಸತಿ ಹೇಳ್ತೀನಿ. ಸರ್ ಇನ್ನೊಂದೇ ಒಂದು ಡೌಟು ಸರ್. ಎಷ್ಟ್ರಿ ಡೌಟ್ ನಿಮಗೆ? ಅದೇನು ಕೇಳಿ, ಪರವಾಗಿಲ್ಲ. ಅಲ್ಲ ಸರ್, ಮದುವೆ ಆಗಿ 1 ತಿಂಗಳಾಯಿತು, ಫಸ್ಟ್ ನೈಟು ಇಲ್ಲ, ಹನಿಮೂನು ಇಲ್ಲ. ಸೊ ಮದುವೆಗೆ ಮುಂಚೆನೇ ಏನಾದರೂ ಫಸ್ಟ್ ನೈಟು ಹನಿಮೂನ್ಗಳೆಲ್ಲ ಮುಗಿಸ್ಬಿಟ್ಟಿದ್ದೀರಾ ಅಂತ. ಪರವಾಗಿಲ್ಲ ಕಣ್ರಿ, ನೀವು ಏನೋ ಅನ್ಕೊಂಡಿದ್ದೆ ನಿಮ್ಮನ್ನ. ಹಾಗಲ್ಲ ಸರ್, ಮದುವೆ ಆಗಿ 1 ತಿಂಗಳಾದ್ರೂ ಹ್ಯಾಕೆ ತಡ್ಕೊಂಡಿದ್ದೀರಾ ಅಂತ. ನಮ್ದೆಲ್ಲ ಮದುವೆ ಆಗಿ ದಿನಾನೇ ಫಸ್ಟ್ ನೈಟು ಎಲ್ಲ ಆಗೋಯ್ತು ಸರ್. ರೀ ನಾರಾಯಣ್, ನೀವು ಅನ್ಕೊಂಡಿರೋ ಥರ ಮದುವೆಗೆ ಮುಂಚೆ ನನ್ನ ಪರಿಯಿಂದ ಮಧ್ಯೆ ಏನೂ ನಡೆದಿಲ್ಲ. ನನಗೂ ಅವಳ ಜೊತೆ ಕಾಲ ಕಳಿಬೇಕು ಅಂತ ಆಸೆ ಇದೆ. ಆದರೆ ಬಿಸ್ನೆಸ್ ಟೆನ್ಷನ್ನು ಓಡಾಟದಲ್ಲೇ ಆಗ್ತಾ ಇರಲಿಲ್ಲ. ಟೆನ್ಷನ್ ಫ್ರೀ ಮಾಡ್ಕೊಂಡು ಹೋಗೋಣ ಅನ್ಕೊಂಡಿದ್ದೆ. ಆಯಿತು, ಈಗ ಹೋಗ್ತಾ ಇದೀವಲ್ಲ ಹನಿಮೂನ್ಗೆ. ಎಸ್ ಸರ್, ಆಲ್ ದ ಬೆಸ್ಟ್. ಹಾಯ್, ಬನ್ನಿ ಬನ್ನಿ. 5 minutes. ಪ್ರಿಯಾ ಬೇಗ ಕಣೋ, ಹೊರಗಡೆ ನಿಂತ್ಕೊಂಡು ಕಾಯ್ತಾ ಇದ್ದಾನೆ. ಒಳಗಡೆನೂ ಬರ್ತಾ ಇಲ್ಲ, ತುಂಬಾ ಅರ್ಜೆಂಟ್ ಅಲ್ಲಿ ಇದ್ದಾನೆ. ಕಾಯ್ಲಿ ಬಿಡೆ, ಅನ್ನ ಆಗೋರ್ಗೂ ಕಾಯ್ತಿದ್ದಾನೆ, ಆರೋವರೆಗೂ ಕಾಯಕ್ಕಾಗಲ್ವಾ? ಹಳೆ ಡೈಲಾಗ್ ಅನ್ಸುತ್ತಲ್ಲ. ಸಿಚುವೇಶನ್ಗೆ ಅಡ್ಜಸ್ಟ್ ಆಗುತ್ತೆ ಬಿಡು. ಹೊರಡಿ. ಓಕೆ ಸರ್. ಆಟೋ ಅವನ್ಗಿರೋ ಅರ್ಜೆಂಟ್ಗೆ ಬಿಸಿ ಬಿಸಿ ತಿಂದು ಬಾಯಿ ಸುಟ್ಕೊಳ್ತಾನೇನೋ. ಹಾಯ್. ಎಷ್ಟೊತ್ತು ಪ್ರಿಯಾ? ಸಾರಿ. ಹಾಯ್ ಸುಮಾ. ಹಾಯ್ ಪ್ರಿಯಾ, ಹುಷಾರು ಕಣೋ. ಯಾ ಶೋ. ಬಾಯ್ ಸುಮಾ. ಬಾಯ್. ಹೊರಡೋಣ. ಬಾಯ್ ಬಾಯ್. ಹೌದು, ಫ್ಲೈಟ್ ಟಿಕೆಟ್ನ ಯಾಕ್ರಿ ಕ್ಯಾನ್ಸಲ್ ಮಾಡಿಸಿದ್ರಿ? ನನ್ನ ಈ ತರ ಡ್ರೈವರ್ ತರ ಕರ್ಕೊಂಡು ಹೋಗ. ಫ್ಲೈಟ್ ಅಲ್ಲಿ ಕುತ್ಕೊಂಡು ಅದ್ಯಾವುದೋ ಬೇರೆ ದೇಶಕ್ಕೆ ಹೋದ್ರೆ ಏನ್ ಮಜಾ? ಇಲ್ಲಿ ಇಲ್ದೇ ಇರೋದು ಅಲ್ಲೇನಿದೆ? ಈ ತರ ಕಾರಲ್ಲಿ ಪ್ರಕೃತಿ ಮಧ್ಯೆ ಹೋಗೋದು ಒಂಥರ ಥ್ರಿಲ್. ಫ್ಲೈಟ್ ಅಲ್ಲಿ ಜರ್ನಿ ಮಾಡ್ತಿದೀವೋ ಇಲ್ವೋ ಅನ್ನೋದು ಗೊತ್ತಾಗಲ್ಲ. ಬೇಕಾದಲ್ಲ ನಮ್ಗೆ. ನಾವೇನ್ ಬಿಸ್ನೆಸ್ ಟ್ರಿಪ್ ಹೋಗ್ತಾ ಇದೀವಿ?
ಅದು ಅಲ್ದೆ ನೀವ್ ಬೇರೆ ನಿಮ್ ಎಸ್ಟೇಟ್ ಬಗ್ಗೆ ಬಾರಿ ಕೊಚ್ಕೋತಾ ಇದ್ರಿ. ನೋಡ್ಬೇಕಲ್ವಾ? ಸೂಪರ್ ರೀ. ನಮ್ ಎಸ್ಟೇಟ್ ಮಾತ್ರ ನಿಜವಾಗ್ಲೂ ಸ್ವರ್ಗನೇ. ನೋಡೋಣ. ಅಲ್ಲಿಗೆ ಹೋದ್ರೆ ವಾಪಸ್ ಬರಕ್ ಮನ್ಸೇ ಬರಲ್ಲ. ನಿಮ್ಗೊಂದ್ ವಿಷಯ ಗೊತ್ತಾ? ಅಲ್ಲೊಬ್ಬ ಕರಿಯಣ ಅಂತಿದ್ದಾನೆ. ಅವನೇ ಇನ್ಚಾರ್ಜ್. ನಮ್ ಎಸ್ಟೇಟ್ಗೆ ಅವನೇ ರಾಜ. ಇಡೀ ಆಸ್ತಿನ ಎಂಜಾಯ್ ಮಾಡ್ತಿರೋದು ಅವನೊಬ್ನೇ. ನಾವ್ ಸುಮ್ನೆ ಹೇಳ್ಕೊಳ್ತೀವಿ ಅಷ್ಟೇ ನಮ್ದು ಅಂತ. ಅದೇನೋ ಗಾದೆ ಹೇಳ್ತಾರಲ್ಲ, ಕೋಟಿ ಇದ್ರೂನು ದಕ್ಕೋದು ಮುಷ್ಟಿಯನ್ನ ಮಾತ್ರ ಅಷ್ಟೇ. ಅದಿಲ್ಲ. ಹೌದಾ? ಎಲ್ಲಿ? ನಂದಿಗ್ರಾಮ ಅಂತ. ಹೇ, ನಂದಿಗ್ರಾಮನ ಇಸ್ ವೆರಿ ಬ್ಯೂಟಿಫುಲ್ ಪ್ಲೇಸ್. ನಾನು ಬರ್ಲಾ ಬಸ್ಸು? ನೀವಾ? ಈ ಸಲ ಬೇಡ, ಇನ್ನೊಂದ್ಸಲ ಹೋಗೋಣ. ಹೇಗಿದ್ರು ಫ್ರೆಂಡ್ ಆಗಿದ್ದೀರಾ, ನಾನೇ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಕರ್ಕೊಂಡು ಹೋಗ್ತೀನಿ. ಮೋಸ ಅಲ್ವಾ ಬಸ್ ಇದು? ಮೇಡಮ್ ಇದಾರೆ ಅಂತನಾ? ಇವ್ರು ನಿಮ್ ಹೆಂಡ್ತಿನ ಬಸ್ಸು? ರೀ, ನಿಮ್ಗೆ ಯಾಕ್ರಿ ಬಂತು ಈ ಡೌಟು? ನಾವಿಬ್ರು ಗಂಡ ಹೆಂಡ್ತಿನೇ ಕಣ್ರಿ. ಹನಿಮೂನ್ ಹೋಗ್ತಾ ಇದೀವಿ. ಹನಿಮೂನ್ಗೆ ಹೆಂಡ್ತಿ ಜೊತೆನೆ ಬರ್ಬೇಕು ಅಂತ ರೂಲ್ಸ್ ಏನಾದ್ರು ಇದೆಯಾ? ನಾನೇ ಅವತ್ತು ಆತರ ತಪ್ಪು ಮಾಡಿಲ್ಲಪ್ಪ. ರೈ, ಏನ್ರಿ ನಿಮ್ಮ ಹೆಸರು? ನನ್ನ ಹೆಸರು ಗಜೇಂದ್ರ ಅಂತ ಬಸ್ಸು. ಎಲ್ರು ನನ್ನ ಪ್ರೀತಿಯಿಂದ ಗಜ, ಗಾಬರಿ ಗಜ ಅಂತ ಕರೀತಾರೆ. ಗಾಬರಿ ಗಜ ಅವ್ರೆ, ಹೇಳಿ ಬಸ್ಸು. ನಿಮ್ಗೆ ನಾನು ಡ್ರಾಪ್ ಕೊಡ್ತೀನಿ ಅಂತ ಮಾತ್ರ ಹೇಳಿರೋದು, ಹಾಗಂತ ನೀವು ಮಾಡಿದ್ದೆಲ್ಲ ಸಹಿಸ್ಕೊಂತೀನಿ ಅಂತಲ್ಲ. ಏನಾಯ್ತು ಬಸ್ಸು? ನೀವೆಲ್ಲಿಗೆ ಹೋಗ್ಬೇಕು ಹೇಳಿ. ಅಲ್ಲಿ ಇಲ್ಲಿ ಅಂತ ಏನಿಲ್ಲ ಬಸ್ಸು. ನೀವೆಲ್ಲಿ ಇಳಿಸ್ಬೇಕು ಅನ್ಸುತ್ತೋ ಅಲ್ಲಿ ಇಳಿಸ್ಬಿಡಿ. ರೈ, ಇಳಿರಿ ಕೆಳಗೆ. ಅಲ್ಲಿ ಯಾಕೆ ಇಳಿಸ್ತೀರಿ ಅಂತ ಗೊತ್ತಾಗ್ತಿಲ್ಲ. ಹೇಳ್ತೀನಿ, ಇಳಿರಿ. ಏನಾಯ್ತು ಬಸ್ಸು? ನನಗೊಂದು ಸಿಗರೇಟ್ ಕೊಡ್ರಿ. ಅಷ್ಟೇನಾ? ಕೊಡ್ತೀನಿ ರೀ. ತೊಗೊಳ್ಳಿ ಬಸ್. ಫ್ಯೂಸ್ ಔಟ್ ಆಗೋಗಿತ್ತು ನಂದು. ಹೌದು, ಈ ಕಾಡಲ್ಲಿ ಒಬ್ರೇ ಟ್ರೆಕ್ಕಿಂಗ್ ಮಾಡ್ತಿರಲ್ಲ, ನಿಮ್ಗೆ ಪ್ರಾಣಿಗಳಂದ್ರೆ ಭಯ ಇಲ್ವಾ? ಭಯನಾ? ಪ್ರಾಣಿಗಳ್ಗ? ಈ ಊರಿನ ಜನಗಳಿಗಿಂತ ಪ್ರಾಣಿಗಳೇ ಎಷ್ಟೋ ವಾಸಿ ಬಸ್ಸು. ಈ ಟ್ರೆಕ್ಕಿಂಗ್ ಬಿಟ್ರೆ ಬೇರೆ ಏನ್ ಮಾಡ್ತೀರಾ? ಅಯ್ಯ, ತುಂಬಾ ಇದೆ ಬಿಡಿ, ಅದೆಲ್ಲ ಹೇಳಕ್ಕಾಗಲ್ಲ. ಪ್ರಶಾಂತ್, ಬನ್ನಿ ಇಲ್ಲಿ. ಏನ್ ಹೇಳು? ಏನ್ರಿ ನೀವು? ನನಗಂತೂ ಗೊತ್ತಿಲ್ಲ. ಏನಾದ್ರೂ ಮಾಡಿ ಅವನನ್ನ ಕಳಿಸಿ ಅಷ್ಟೇ. ಆಯ್ತಾಯ್ತು, ಮಾತಾಡಿ ಮಾತಾಡಿ. ನಾವಿಲ್ಲಿ ಬಂದಿರೋದು ಏಕಾಂತದಲ್ಲಿರೋದಕ್ಕೆ. ಇಲ್ಲೊಂದು ವಾಟರ್ ಫಾಲ್ಸ್ ಇದೆ, ನಾವಿಬ್ರು ಅಲ್ಲಿಗೆ ಹೋಗೋಣ. ಯಾವ್ದಾದ್ರು ವೆಹಿಕಲ್ ಬಂದ್ರೆ ಅವ್ನಿಗೆ ಹತ್ಕೊಂಡು ಹೋಗಕ್ ಹೇಳಿ. ಗಜ ಅವ್ರೆ, ಬಸ್ ನಮ್ಗಿಲ್ಲೇ ಒಂದ್ ಸ್ವಲ್ಪ ಕೆಲಸ ಇದೆ. ಇಲ್ಲೇ ಪಕ್ಕದಲ್ಲಿ ಒಂದು ವಾಟರ್ ಫಾಲ್ಸ್ ಇದೆಯಂತೆ, ಅದನ್ನ ನೋಡ್ಕೊಂಡು ಹೋಗೋಣ. ನೋ ಪ್ರಾಬ್ಲಮ್ ಬಾಸ್. ನೀವಿಬ್ರು ಹೊಸದಾಗ ಮದುವೆ ಆಗಿದ್ದೀರಾ, ಆ ಪರಿಸ್ಥಿತಿ ನನಗೂ ಅರ್ಥ ಆಗುತ್ತೆ. ಎಂಜಾಯ್ ಬಾಸ್, ಎಂಜಾಯ್. ಬರ್ಲಾ? ಬಾಯ್. ಬಾಯ್ ಮೇಡಮ್. ಥ್ಯಾಂಕ್ ಯು ಬಾಸ್. ಬಾಯ್. ಹುಷಾರು ಬಾಸ್, ಪ್ರಾಣಿಗಳಿರುತ್ತೆ. ನಡಿ ಹೋಗೋಣ. ಹೌದು, ಇಲ್ಲಿ ವಾಟರ್ ಫಾಲ್ಸ್ ಇದೆ ಅಂತ ನಿನಗೆ ಗೊತ್ತಾಯ್ತು? ಬೋರ್ಡ್ ನೋಡಿ. ಓ, ಎಲ್ಲೋ ಮಿಸ್ ಹೊಡಿತಾ ಇದೆ. ಇಷ್ಟೊತ್ತನ ಬರೋದಕ್ಕೆ ಅಣ್ಣ ಒಂದೇ ಒಂದ್ ಚಾನ್ಸ್ ಇದೆ ಅಣ್ಣ ಅವರು ಮಿಸ್ ಆಗೋಕೆ. ಅಕಸ್ಮಾತ್ ಅವ್ರೇನಣ್ಣ ಬೈಪಾಸ್ ರೋಡಿಗೆ ಹೋದ್ರೆ ಈ ರೋಡ್ ಕನೆಕ್ಟ್ ಆಗಲ್ಲ ಅಣ್ಣ. ಹತ್ರ ಕಡೆನ ಹೋಗೋಣ ನಂದಿಗ್ರಾಮಕ್ಕೆ.
ಬೋರ್ಡ್ ನೋಡಿಲ್ವಾ ನೀವು? ಇದು ಡೇಂಜರ್ ಪ್ಲೇಸ್ ಸರ್, ಇಲ್ಲಿಗೆ ಯಾರು ಬರಬಾರ್ದು. ಪ್ರವೇಶ ನಿಶ್ಚಿತ ಅಂತ ಬೋರ್ಡ್ ಕಾಣಿಸ್ತಿಲ್ವ ನಿಮ್ಗೆ? ಬನ್ನಿ ಬನ್ನಿ, ರೋಡಲ್ಲಿ ಹೋಗ್ಬಿಡ್ತೀನಿ. ಬಸ್ಸು ಹೋಗಿಲ್ವೇನ್ರಿ ನೀವಿನ್ನ? ಯಾಕ ನಿಮ್ಮನ್ನು ಬಿಟ್ಟು ಹೋಗಕ್ಕೆ ಮನ್ಸಾಗ್ತಿಲ್ಲ ಬಸ್. ಇನ್ನೊಂದು 20 ಕಿಲೋಮೀಟರ್ ಒಂದು ಊರು ಸಿಗುತ್ತೆ, ಅಲ್ಲಿವರೆಗೂ ಡ್ರಾಪ್ ಮಾಡ್ಬಿಡಿ ಬಸ್ ಪ್ಲೀಸ್. ಮಾಡ್ತೀರಲ್ಲ? ಥ್ಯಾಂಕ್ ಯು. ಓಕೆ ರೈಟ್ ಬಸ್. ಏನ್ ಗಾಬರಿ ಗಜ ಅವ್ರೆ, ಸೈಲೆಂಟ್ ಆಗ್ಬಿಟ್ಟಿದ್ದೀರಾ? ಏನ್ ಯೋಚನೆ ಮಾಡ್ತಿದ್ದೀರಾ? ಅದು ಈ ತರ ಕಾರಲ್ಲಿ ನಾನೇ ಯಾವಾಗ ಓಡಾಡೋದು ಅಂತ ಥಿಂಕ್ ಮಾಡ್ತಿದ್ದೆ ಬಾಸ್. ಐ ಲೈಕ್ ಯುವರ್ ಕಾರ್. ಎಷ್ಟು ಕೊಟ್ರಿ? ಕಾರಲ್ಲಿ ಏನ್ರಿ ಮಜಾ ಇದೆ? ಮತ್ತೆ ನಿಮ್ ತರ ಕಾಡಲ್ಲಿ ಸೈಕಲಲ್ಲಿ ಓಡಾಡ್ತಾರಲ್ಲ, ಅದ್ರಲ್ಲಿರೋದು ಮಜಾ. ಅಯ್ಯ, ಸೈಕಲ್ ಏನೇನು ಬಾಸ್ ಇದೆ ಮಜಾ. ಅದಿರೋರ್ಗೆ ಇದಿಲ್ಲ, ಇದಿರೋರ್ಗೆ ಅದಿಲ್ಲ. ಬಸ್ಸು ಗಾಡಿ ನಿಲ್ಸಿ ಬಸ್ಸು. ಏನಾಯ್ತ್ರಿ? ಸ್ಟಾಪ್ ನಿಲ್ಸಿ ಬಸ್. ಓ, ಪ್ರಿಯಾ ಮೇಡಮ್ ಕಾಲ್. ಹಲೋ. ಹಾಯ್. ಎಷ್ಟು ಸಲ ಕಾಲ್ ಮಾಡೋದು? ಏನ್ ಅಷ್ಟೊಂದು ಬ್ಯುಸಿ ರೊಮ್ಯಾನ್ಸಾ? ಏನಿಲ್ಲ ಹೇಳಮ್ಮ, ಫೋನ್ ಕಾರಲ್ಲಿ ಬಿಟ್ಟು ಹೋಗಿದ್ದೆ. ಏನ್ ಫೋನ್ ಮಾಡಿದ್ದು? ನೀನು ಒಂದ್ ಬ್ಯಾಗ್ ಇಲ್ಲೇ ಬಿಟ್ಟು ಹೋಗಿದ್ಯಾ, ಅದಕ್ಕೆ ಕಾಲ್ ಮಾಡಿದ್ದು. ಬ್ಯಾಗಾ? ಯಾವ ಬ್ಯಾಗು? ಬ್ಲೂ ಕಲರ್. ಏನಾದ್ರೂ ಇಂಪಾರ್ಟೆಂಟ್ ಇತ್ತಾ? ಬ್ಲೂ ಕಲರಾ? ಅದು ಏನ್ ಇಂಪಾರ್ಟೆಂಟ್ ಇಲ್ಲ. ಆ ಬ್ಯಾಗ್ ನೀನು ಓಪನ್ ಮಾಡಕ್ ಹೋಗ್ಬೇಡ. ಓಕೆ, ಸರಿ ಆಯ್ತು. ನಾನು ಆಮೇಲೆ ಫೋನ್ ಮಾಡ್ತೀನಿ ನಿಂಗೆ. ರೀ ಗಾಬರಿ ಗಜ, ನಿಮ್ದು ಯಾವ್ದೋ ಲವ್ ಸ್ಟೋರಿ ಇಲ್ವೇನ್ರಿ? There is lot love story going on boss. Coming down and up and inside outside. Please sit inside the car. I will tell all the stories. Boss, once upon a time I'm in 9th class. Opposite house one girl Aishu. ರೀ ಗಜ, ನೀವು ಕನ್ನಡದಲ್ಲೇ ಮಾತಾಡ್ರಿ, ಪರವಾಗಿಲ್ಲ. You don't like English boss? I am also don't like English. ಆಕ್ಚುಲಿ ನೀವು ನೋಡಕ್ಕೆ ಐಫೈ ಆಗಿದ್ರಲ್ಲ, ಅದಕ್ಕೆ ಸ್ವಲ್ಪ ಇಂಗ್ಲಿಷಲ್ಲಿ ಮಾತಾಡಿ ಬಿಲ್ಡಪ್ ಕೊಡೋಣ ಅಂತ. ಐ ವಿಲ್ ಟ್ರೈ ಇಂಗ್ಲಿಷ್. ಅದಕ್ಕೆ ರೀ ನಮ್ ಕನ್ನಡ ಈ ಸ್ಥಿತಿಗೆ ಬಂದಿರೋದು. ನೆವರ್ ಬಾಸ್. ಈಸ್ಟ್ ಅಂಡ್ ವೆಸ್ಟ್ ನಮ್ ಕನ್ನಡ ಬೆಸ್ಟ್. ಅವ್ರು ಯಾರು ಬಾಸ್? ಬರೀ 26 ಅಕ್ಷರ ಇಟ್ಕೊಂಡು ಇಡೀ ಪ್ರಪಂಚನೇ ಆಳ್ತಿದ್ದಾರೆ. ನಾವು 50 ಅಕ್ಷರ ಇಟ್ಕೊಂಡು ಸುಮ್ಮನಿದ್ರೆ ಹೆಂಗೆ ಬಾಸ್? ಅದಕ್ಕೆ ನಾನು ಐ ವಿಲ್ ಬಿಲ್ಡ್ ಒನ್ ಕನ್ನಡ ಸಂಘ ಬಾಸ್. ಸಂಘನ? ಎಸ್. ಅಲ್ರಿ, ಈಗಲೇ ರೋಡ್ ಒಂದ್ ಸಂಘ, ಮನೇಲಿ ಒಬ್ರು ಲೀಡರ್ ಇದಾರೆ. ಏನ್ರಿ ಮಾಡಕ್ಕಾಗತ್ತೆ? ನಾವು ಕಚ್ಚಾಡ್ತಿದ್ರೆ? ನೀವ್ ಹೇಳೋದು ಕರೆಕ್ಟ್ ಬಾಸ್, ಕರೆಕ್ಟ್. ಆಕ್ಚುಲಿ ಮೈ ಮದರ್ ಟಂಗ್ ಕನ್ನಡ, ಯುನೋ. ಅಯ್ಯ ಸ್ವಾಮಿ, ನೀವು ಮೊದಲು ಕನ್ನಡ ಸರಿಯಾಗಿ ಮಾತಾಡೋದನ್ನ ಕಲ್ತ್ಕೊಳ್ಳಿ ಬಾಸ್. ಕನ್ನಡ ಮೈ ಲೈಫ್. ಕನ್ನಡ ನನ್ನ ಉಸಿರು, ನನ್ನ ಬೆಡ್ಡು, ಫುಡ್ಡು, ಈಟಿಂಗ್, ಚಾಟಿಂಗ್, ಮೀಟಿಂಗ್, ಆಲ್ ಆಫ್ ಕನ್ನಡ, ಯುನೋ. ಕರೆಕ್ಟ್ ಬಾಸ್? ಆಯ್ತು ಸ್ವಾಮಿ, ಕರೆಕ್ಟ್. ಎಸ್. ಅದ್ಬಿಡಿ, ನಿಮ್ ಗರ್ಲ್ ಫ್ರೆಂಡ್ಸ್ ಬಗ್ಗೆ ಹೇಳ್ತಿದ್ರಲ್ಲ, ಕಂಟಿನ್ಯೂ ಮಾಡಿ. ಐ ಹ್ಯಾವ್ ಸೋ ಮೆನಿ ಗರ್ಲ್ ಫ್ರೆಂಡ್ಸ್ ಬಸ್ಸು. ಆದರೆ ಯಾವನು ನಿಲ್ಸ್ಕೊಳಕ್ ಆಗ್ತಿಲ್ಲ. ನಿಲ್ಸ್ಕೊಳ್ಳೋಣ ಅಂದ್ರೆ ನಮ್ಮ ಹತ್ರ ಅದೇ ಇಲ್ವಲ್ಲ. ಅದು ಮೀನ್ಸ್ ಅಂದ್ರೆ ದುಡ್ಡಿಲ್ಲ ಅಂತ ಹೇಳಿದ್ದು, ತಪ್ಪು ತಿಳ್ಕೊಳಕ್ ಹೋಗ್ಬಿಡಿ. ಇವಳು ಯಾವುದೋ ಇಂಟ್ರೆಸ್ಟಿಂಗ್ ಸ್ಟೋರಿ ಬರ್ದಿರ್ಬೇಕು, ಅದಕ್ಕೆ ನೋಡ್ಬೇಡ ಅಂತಿದ್ದಾಳೆ ಕಳ್ಳಿ. ನೋಡೋಣ ಏನ್ ಬರ್ತಿದ್ದಾಳೆ ಅಂತ. ವಿಲ್ ಸಿ.
ಡಾರ್ಲಿಂಗ್ ಮಿಸ್ಡ್ ಕಾಲ್. ಎಸ್ ಡಾರ್ಲಿಂಗ್. ಹಾಯ್. ನೆನ್ಸ್ಕೊಂಡ್ಬಿಟ್ಟಿದ್ಯಾ? ಸ್ವಲ್ಪ ಅರ್ಜೆಂಟಾಗಿ ಮನೆಗೆ ಬರ್ತೀಯಾ? ಈಗಲೇ ಬರ್ಬೇಕು? ಹೌದು, ಬರಬೇಕು. ನೀನು ಕರೆದ್ರೆ ಬರ್ದಿರಕ್ಕಾಗತ್ತಾ? ಕಲಾಂ ಸಾಬ್, ನಮ್ದು ಬಿಬಿಗೆ ಹಾಸ್ಪಿಟಲ್ ಒಳಗೆ ಇದ್ದಾರೆ, ನಮಗೆ ಸ್ವಲ್ಪ ಡ್ರಾಪ್ ಕೊಡ್ತೀರಾ? ಆಜ್ ಬಸ್ಸಾ ಸಬಿ ಟ್ರೈಕ್ ಪ್ಲೀಸ್ ಡ್ರಾಪ್ಗೆ ಹಾಕಿ. ಡ್ರಾಪಾ? ಸರಿ ಬನ್ನಿ. ಥ್ಯಾಂಕ್ ಯು ಥ್ಯಾಂಕ್ ಯು. ಎಲ್ಲಾರನ್ನೂ ಹತ್ತಿಸ್ಕೊಂಡು ಆಹಾ. ಬಸ್ ಶುಕ್ರಿಯಾ ಸಾಬ್. ಬಸ್ಸಲ್ಲೇ ಹೋಗ್ಬೋದಿತ್ತು. ತುಂಬಿಸಿ, ಇನ್ನು ಯಾರನ್ನು ತುಂಬಿಸ್ತಿರೋ ಏನೋ. ನಿಮ್ದು ಆದ್ಮಿ ಬಹುತ್ ಅಚ್ಚಾ ಹೈ ಸಾಬ್, ಹೆಲ್ಪ್ಗೆ ನೇಚರ್ ಚೆನ್ನಾಗಿದೆ. ಹಲೋ, ಅದು ಹೆಲ್ಪ್ಗೆ ನೇಚರ್ ಅಲ್ಲ, ಹೆಲ್ಪಿಂಗ್ ನೇಚರ್. ಕರೆಕ್ಟಾಗಿ ಹೇಳು. ಕ್ಯಾ ಸಾಬ್, ನಿಮ್ದು ಬುಲ್ಬುಲ್ಗೆ ನಾವು ಗಡಿಯೊಳಗೆ ಕೂತಿರೋದು ಇಷ್ಟ ಇಲ್ಲ? ಹಾಗೇನಿಲ್ಲ ರೀ. ಗುಸ್ಗುಸಾಗೆ ಮಾಡ್ತಾ ಇದಾರಲ್ಲ, ನಮ್ಗೆ ಹಂಗೆ ಅನ್ನಿಸ್ತು. ಚೋಕ್ರಿ ಸೆ ಬೇಹೈಸ ಕಿರಿಗ್ಗೆ ಮಾಡ್ತಾರೆ. ಚುಪಾಯ್. ಯಾವ್ದೋ ಫೋನ್ ರಿಂಗ್ ಆಗ್ತಾ ಇತ್ತು, ರಿಸೀವ್ ಮಾಡು. ದೇಖ್ ಬಾ. ನಿಂದು? ಓ ನಿಮ್ದು. ಓಹೋ, ಹಲೋ. हाँ बोलो. हाँ, आज बस सभी स्ट्राइक है ना? एसी कार में आ रहे हैं. नको नको, कटिया ಆಗ್ತಾ ಇದ್ದಾರೆ. देखो. हेलो. हाँ, बैटरी भी डाउन है. हाँ रखो मडगला. ನಮ್ದು ಬಿಬಿ. ನಾನು ಕೇಳಿದ್ನಾ? ನಾನು ಅವ್ರಿಗೆ ಹೇಳಿದ್ದೆ. ಸಾಬ್, ನಿಮ್ದು ಇಲ್ಡು ಎಲ್ಲಿಗೆ ಹೋಗ್ತಾ ಇದ್ದಾರೆ? ಅವ್ರದ್ದು ಎಲ್ಲಿಗೆ ಹೋಗುತ್ತೆ? ಅವ್ರಿಬ್ರು ಹನಿಮೂನ್ಗೆ ಹೋಗ್ತಿದ್ದಾರೆ. ನಾನು ನಿನ್ಗೆ ಕೇಳ್ದೆ. ಸಾಬ್, ಇದು ನಿಮ್ದು ಬಾಡಿ ಗಾರ್ಡ್? ತೆಗೆದು ತಲೆ ಮೇಲೆ ಕಲ್ಲೇ ತಾಕ್ಬಿಡ್ತೀನಿ. ಚುಪ್ಪ, ನಿಮ್ಗೆ ನೋಡಿದ್ರೆ ನನಗೆ ಒಂದು ಶೇರ್ ಜ್ಞಾಪಕ. ಶೇರ್ ಯಾವ ಕಂಪ್ನಿಗೆ ಶೇರ್ ಹಾಕಿದಿರೋ? ಓ ಶೇರ್ ನೈ ಬಾ, ಶಾಯರಿ ಕವಿದು ಬರೀತಾರೆ ಅಲ್ಲ, ಶಾಯರಿ. ಹೇಳ್ ಶಾಯರಿ. ರಾಮಾಯಣ ಬಾ. ಚುಪ್ರೆ. ಅರ್ಚ್ ಕರೋ. ಅದೆಷ್ಟು ಸಲ ಅರ್ಚ್ಕತಿ ಹೇಳಯ್ಯ? ಕೇಳಿಸ್ಕೊಳ್ಳಿ, ಕೇಳಿಸ್ಕೊಳ್ಳಿ. ನಿಮ್ದುಗೆ ದೇಖ್ಕೆ ನಮ್ದುಗೆ ದಿಲ್ ಮೇ ಏಕ್ ಖಯಾಲ್ಗೆ ಬಂತು. ವಾಹ್. ನಿಮ್ದುಗೆ ದೇಖ್ಕೆ ನಮ್ದುಗೆ ದಿಲ್ ಮೇ ಏಕ್ ಖಯಾಲ್ಗೆ ಬಂತು. ವಾಹ್ ವಾಹ್ ವಾಹ್. ನಿಮ್ದುಗೆ ದೇಖ್ಕೆ ನಮ್ದುಗೆ ದಿಲ್ ಮೇ ಏಕ್ ಖಯಾಲ್ಗೆ ಬಂತು. ನಿಮ್ದು ಬಿಟ್ಬಿಟ್ಟು ಮುಂದಕ್ಕೆ ಕೇಳು. ಚುಪ್ರೆ. ನಿಮ್ದುಗೆ ದೇಖ್ಕೆ ನಮ್ದುಗೆ ದಿಲ್ಗೆ ನಿಮ್ದುಗೆ ದೇಖ್ಕೆ ನಮ್ದುಗೆ ದಿಲ್ ಮೇ ಏಕ್ ಖಯಾಲ್ಗೆ ಬಂತು. ಶಿವಂದು ಪೂಜಾ ಸೆಂಟ್ರೊಳಗೆ ಕರಡಿಗೆ ಬಂತು. ಆಯ್ತಾ? ಬಸವ ಸರ್. ಏನ್ ಸರ್? ಪ್ರಿಯಾದು ಫೇಸ್ಬುಕ್ ಪ್ರೊಫೈಲ್ ಚೆಕ್ ಮಾಡ್ತಾ ಇದ್ದೀನಿ. ಅವಳ ಫ್ರೆಂಡ್ಸ್ ಲಿಸ್ಟಲ್ಲಿ ಇವನ್ ಮೇಲೆ ಡೌಟ್ ಇದೆ ಸ್ವಲ್ಪ. ಅವನ ನಂಬರ್ ಇದೆ, ಫೋನ್ ಮಾಡಿ. ಬಸವ, ಫೋನ್ ಮಾಡಿ ಹೇಗೆ ಮಾತಾಡ್ಬೇಕು ಅಂತ ಗೊತ್ತಲ್ವಾ? ಗೊತ್ತು ಸರ್. ಹಲೋ. ಹಲೋ, ಗೌರವ? ಹೌದು, ಗೌರವೇ. ನಾನು ಯಾರು ಗೊತ್ತಾಯ್ತಾ? ಗೊತ್ತಾಗ್ತಿಲ್ಲ. ನಿಜ ಹೇಳಿ ಗೊತ್ತಾಗಿಲ್ಲ? ಯಾರು ಗೊತ್ತಾಗ್ತಿಲ್ವೇ? ಗಾಡ್ ಪ್ರಾಮಿಸ್. ಇಲ್ಲ. ಯಾರು? ನಾನು ಸೋನಿ. ಸೋನಿನಾ? ಬಾಂಬೆ ಫೇಸ್ಬುಕ್ ಚಾಟಿಂಗು ಈಗ ಗೊತ್ತಾಯ್ತಾ? ಓ, ಐ ಸೋನು, ವಾಟ್ ಎ ಪ್ಲೆಸೆಂಟ್ ಸರ್ಪ್ರೈಸ್. ಐ ಕಾಂಟ್ ಬಿಲೀವ್ ದಿಸ್. ಯು ಕಾಲ್ ಮೀ? ನಾನು ಇವಾಗ ಬೆಂಗಳೂರಲ್ಲಿ ಇದ್ದೀನಿ. ಹೌದಾ? ಎಲ್ಲಿದ್ಯಾ? ನಿನಗೆ ಗಿರಿನಗರ ಪೊಲೀಸ್ ಸ್ಟೇಷನ್ ಗೊತ್ತಾ? ಅದ್ರ ಪಕ್ಕ ಕಾಫಿ ಡೇ ಇದೆಯಲ್ಲ, ಅಲ್ಲೇ ನಿಂತಿದ್ದೀನಿ. ಇನ್ 20 minutes ನಾನು ಅಲ್ಲಿರ್ತೀನಿ, ಓಕೆನಾ?
ನಮ್ದು ಬಿಬಿ ಇದಾರಲ್ಲ ಅವ್ರಿಗೆ ರಸದುಕತೆನೇ ಇಲ್ಲ. ಏನ ರಸದುಕತೆ? ರಸಿಕತೆ ಬಾಯಿಗೆ. ಏ छोड़बा ಅಲ್ಲೇ ಬಡಿಕೋ. ಏಕ್ ಬಾರ್ ಏನಾಯ್ತು ಗೊತ್ತು? ಬಾರಲ್ಲ. ಏಕ್ ಬಾರ್ ಏನಾಯ್ತು ಗೊತ್ತು? ರೀ ಒಂದ್ಸರಿ ಏನಾಯ್ತು ಗೊತ್ತು? ನೈಟ್ ಟೈಮ್ಗೆ ಗಾಡಿ ಓಡಿಸ್ತಾ ಇದ್ದೆ, ಬೆಳ್ದಿಂಗ್ಳದು ಇತ್ತು. ನನಗೆ ಫುಲ್ ಮೂಡು, ಆಮೇಲೆ ಫುಲ್ ರೊಮ್ಯಾಂಟಿಕ್, ಆಮೇಲೆ ಅವಳಿಗೆ ಮೂಡು ನನಗೆ ಮೂಡು. ಫೋನ್ ಮೇ ಬಾತ್ ಕಿಯಾ. ನನ್ನ ಪಕ್ಕದಲ್ಲಿದ್ದಾಳೆ ಅನ್ಕೊಂಡೆ. ಮನೆ ಒಳಗೆ ಇದ್ರು ರೀ. ನಮ್ದಕ್ಕೆ ಅವ್ರಿಗೆ ಒಂದು ಶಾಯರಿ ಹೇಳಿ. ಚುಬ್ಬ ನಮ್ದಕ್ಕೆ ಹೇಳ್ತೋ, ಹೇಳಪ್ಪ. सो जाएंगे दुनिया वाले मगर हमें नींद नहीं आएगी. सो जाएंगे दुनिया वाले मगर हम नींद नहीं आएगी. मतलब ಏನು ಗೊತ್ತಾ? ಇಡೀ ಪ್ರಪಂಚ ಮಲ್ಕೊಂಡ್ಬಿಟ್ಟಿದೆ, ನಮ್ದಕ್ಕೆ ನಿದ್ದೆ ಬರ್ತಾ ಇಲ್ಲ. ಗೊತ್ತಾಯ್ತು. ಅದಕ್ಕೆ ಅವಳು ಏನು ಹೇಳಿದ್ಲು ಗೊತ್ತು? ಒಳ್ಳೇದಾಯ್ತು ಬಿಡಿ, ನೈಟ್ ಟೈಮ್ಗೆ ಎದ್ದಿದ್ರೆ ಆಕ್ಸಿಡೆಂಟ್ಗೆ ಆಗಲ್ಲ. ಆಕ್ಸಿಡೆಂಟ್ 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 ಆಕ್ಸಿಡೆಂಟ್. ಹುಡುಗಿರ್ ಫೋನು ವಾಯ್ಸು ಅಂತ ಅಂದ್ರೆ ಲಕ 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 ಅಂತ ಬಂದ್ಬಿಡ್ತಿರಲ್ಲ. ಅದೇ ಯಾರಾದ್ರೂ ನಿಜವಾಗ್ಲೂ ಪ್ರಾಬ್ಲಮ್ ಇದ್ರೆ ಅದ್ ಕಡೆ ತಲೆನೂ ಹಾಕಿ ಮನ್ಗಲ್ಲ. ಫೇಸ್ಬುಕ್ ಇರೋದು ಬರೀ ಗರ್ಲ್ ಫ್ರೆಂಡ್ಗಳ ಜೊತೆ ಚಾಟ್ ಮಾಡಕ? ಇಡ್ಲಿ ತಿಂದ, ದೋಸೆ ತಿಂದ, ಮನಿ ಕಂಡಿದ್ಯಾ, ಬೆಡ್ಶೀಟ್ ಓದ್ಕೊಂಡಿದ್ಯಾ ಅಂತ ಕೇಳಕ್ಕೆ ಅಲ್ಲ ಫೇಸ್ಬುಕ್ ಇರೋದು. ಅಪ್ಪ ಅಮ್ಮ ಪ್ರಾಬ್ಲಮ್ ಅಲ್ಲಿ ಇದ್ದೀರಾ ಅಂತ ಒಂದಿವ್ಸ ಕೇಳಿದಿರೇನಲ್ಲೇ. ಸರ್ ಏನು ಕುಡಿತಿದ್ದೀರಾ ಸರ್? ನಾನು ಒಡ್ದೆ ಕಣೋ, ನಮ್ ಸಾಯಾಬ್ರು ಇಕ್ತಾರೆ. ಬರಲೇ ಕಿಸ್ಕೊಳ್ಳಿವಂತೆ. ಬಿಡಿ ಸರ್. ಸರ್ ನಾನು ನೆನ್ನೆ ಕರ್ಕೊಂಡ್ ಬಂದಿದ್ದೆ ಸರ್ ಇಲ್ಲಿ. ಹೇಳ್ತೀನಿ ಸರ್, ಎಲ್ಲ ಹೇಳ್ಬಿಡ್ತೀನಿ ಸರ್. ಕೊಡ್ರಿ ಸಿಗರೇಟ್ ತೊಗೊಳ್ಳಿ ಬಾಸ್. ಅವಾಗ ದಮ್ ಹೊಡಿಲಿಲ್ಲ ಅಂದ್ರೆ ನಮಗ್ ದಮ್ ಬಂದ್ಬಿಡುತ್ತೆ. ದಿನಕ್ಕೆ ಸಿಗರೇಟ್ ಮಾಡ್ತಾ ಯಜಮಾನ್ರೆ ತಗೊಳ್ಳಿ, ನಿಮ್ಗೊಂದು. ನಿಮ್ಗೆ ಬೇಡ, ನಾವು ಹೊಡೆಯೋದಿಲ್ಲ. ಇನ್ನ ನೋಡಿತಿರೋ ನಾವು ಹೊಡೆಯೋದಿಲ್ಲ, ನಿಮ್ಗೆ ಹೇಳಕ್ಕಾಗ್ತದೆ? ಕ್ಯಾ ಸಾಬ್, ಸಿಗರೇಟ್ಗೆ ಇದಾರಲ್ಲ ಭಾರಿ ಡೇಂಜರ್ಗೆ ಇದ್ದಾರೆ. ಅಡ್ವೊಕೇಟೇಜ್ ನೋಡಿಲ್ಲ, ಟಿವಿ ಒಳಗೆ ದೊಡ್ಡದಾಗಿ ತೋರಿಸ್ತಾರಲ್ಲ, ಅದು ಅಡ್ವೊಕೇಟೇಜ್ ಅಲ್ಲ, ಅಡ್ವರ್ಟೈಸ್ಮೆಂಟ್. ನಮ್ದು ಶ್ವಾಸಗೆ ಕೋಶ ಇದಾರಲ್ಲ, ಪಾಂಜಿ ತರ ಹಿಂಡ್ಬಿಟ್ರೆ ಲೋಟಾಗೆ ತುಂಬಾ ಟಾರ್ಗೆ ಬರ್ತಾರೆ ಗೊತ್ತು. ನಿಲ್ಸಪ್ಪ ನಿನ್ ಮಾತು ಸಾಕು. ಯಾಕೆ ನಿಮ್ಗೆ ಭಯ ಆಗೋದಿಲ್ಲ? ಬಿಟ್ಬಿಡಿ. ನಿಮ್ದೇ ಸಿಗರೇಟ್ ಸೇರ್ತೀವಿ, ಬಿಟ್ಬಿಡಪ್ಪ. ಭಯ ಆಗ್ಬಿಡ್ತಾವ. ಏನ್ರಿ ನಿಮ್ ಹೆಂಡತಿ ಹಾಸ್ಪಿಟಲ್ ಇದಾರೆ ಅಂದ್ರೆ ಹುಷಾರಿಲ್ವಾ? ಅವ್ರಿಗೆ ಏನಾಗಿದೆ ಸಾಬ್? ಫಸ್ಟ್ ಕ್ಲಾಸ್ಗೆ ಇದಾರೆ. ಮತ್ತೆ ಹುಷಾರಿಲ್ಲ ಅಂತ ಸುಳ್ಳು ಹೇಳ್ಬಿಟ್ಟು ಡ್ರಾಪ್ ಕೇಳ್ದೆ. ಇವರು ಕೊಟ್ಟಿದ್ದು ಡ್ರಾಪ್, ನಿಮ್ಗೆ ಏನು ಅಂತಿಂತ ಸಾಹೇಬ್ರ ಹೆಂಡತಿಗೆ ಹೇಳಿದ್ದು. ಹೋಗ್ಲಿ ಬಿಡಿ. ನಿಮ್ಮ ಮಕ್ಳೆಷ್ಟು? ಅಲ್ಲಿಗೆ 1 2 3 4 5 7. ನಮಸ್ಕಾರ ಸ್ವಾಮಿ. ಸಾಹೇಬ್ರು ಸೌದವಾಗಿರೋದು. ನಮ್ಗೆ ಮಕ್ಕಳಾದ್ರೆ ಇವ್ರಿಗೆ ಏನು? ಇಕ್ಬಾಲ್ ಅವ್ರೆ, ಏನ್ ಕೆಲಸ ಮಾಡೋದು ನೀವು? ಸರ್ ನಮ್ದು ಲಾರಿಗೆ ಡ್ರೈವರ್ ಇದ್ದಾರೆ. ರೀ ಲಾರಿ ಡ್ರೈವರ್ ಆಗಿದ್ಕೊಂಡು ಇಷ್ಟೊಂದು ಮಕ್ಕಳು ಮಾಡಿದಿರಲ್ಲ, ಹೇಳೋರ್ ಕೇಳೋರ್ ಇಲ್ವಾ ನಿಮ್ಗೆ? ಯಾರಿಗೆ ಹೇಳ್ಬೇಕು, ಯಾರಿಗೆ ಕೇಳ್ಬೇಕು? ನಿಮ್ಗೆ ಗೊತ್ತು ಏನು? ನಾವು ಮಕ್ಕಳು ಎಷ್ಟು ಜಾಸ್ತಿ ಮಾಡ್ತೀವಿ, ಗೌರ್ಮೆಂಟ್ ಅಷ್ಟು ಫೆಸಿಲಿಟಿ ಕೊಡ್ತದೆ ನಮ್ಗೆ. ನಮ್ದು ವೋಟ್ ಬ್ಯಾಂಕ್ ಇದಾರಲ್ಲ, ಈಗ ಶಾದಿದು ಭಾಗ್ಯ ಇದೆ, ಅದು ಕೊಟ್ಟಿದ್ದಾರೆ. ಆಮೇಲೆ ಇದು ಅನ್ನದ ಭಾಗ್ಯ, ಅದು ನಮ್ಗೆ ಇಷ್ಟ ಆಗಿಲ್ಲ ರೀ. ಯಾಕೋ? ಶಾದಿದು ಭಾಗ್ಯ ಅನ್ಬಿಟ್ಟು ಲಕ್ಷ ಲಕ್ಷ ಕೊಡ್ತಾರೆ, ಇಲ್ಲ ಭಿಕ್ಷೆಗೆ ಕೊಡ್ತಾರೆ. ಅನ್ನ ಭಾಗ್ಯ ಅನ್ಬಿಟ್ಟು 1 kg ಅಕ್ಕಿ ಕೊಟ್ರೆ ಅದ್ರೊಳಗೆ ಬಿರಿಯಾನಿ ಮಾಡಕ್ ಆಗ್ತದೆ. ಧರ್ಮಕ್ಕೆ ಎಮ್ಮೆ ಕೊಟ್ರೆ ಇತ್ಲಲ್ಲಿ ಹೋಗಿ ಅಲ್ಲಿ ನೋಡ್ತಿದ್ನಂತೆ, ಹಂಗಾಯ್ತು. ಅದು ಕೊಡ್ತಾರೆ. ಅದೇ ಅದು ಬಾಧೆ ಜಂದೆ ಚೊಡ್ವಾ. ನಮ್ದು ಇನ್ನೊಂದು ಶಾಯರಿ ಹೇಳ್ತು, ಅಗರ್ ತುಮ್ ಕಹೆ ತೋ ತುಮಾರೆ ಲಿಯೆ ಚಾಂದ್ ತಾರೆ ಲೇಕೆ ಆऊं. ಅಗರ್ ತುಮ್ ಕಹೆ ತೋ ತುಮಾರೆ ಲಿಯೆ ಚಾಂದ್ ತಾರೆ ಲೇಕೆ ಆऊं. ಅದಕ್ಕೆ ನಮ್ದು ಬಿಬಿ ಏನ್ ಹೇಳಿದ್ಲು ಗೊತ್ತು? ಸೂರ್ಯ ಚಂದ್ರಾಗಿ ಲಾರಿ ಒಳಗೆ ಹಾಕೊಂಡ್ ಬರ್ತೀಯ ಅಂದ್ಲು. ಹಸ್ರೇ ಹಸ್ರೇ
ಬೇಕಾದಾಗ ನಗೋದಿಲ್ಲ ರೀ ಇನ್ನೊಂದು ಶಾಯರಿ ಹೇಳ್ತೀವಿ ಯೋ ಇನ್ನೊಂದ ಯೋ ಮೇ ಬೋಲಾ ಅಸ್ಥಿ ಆಯ್ತು ಓ ನಿಮ್ಗೆ ಅರ್ಥ ಆಗೋದಿಲ್ಲ ಅಲ್ಲ ಕನ್ನಡ ಒಳಗೆ ಹೇಳ್ತೀನಿ ಬಿಡಿ ನಗ್ತಾ ಇದ್ರೆ ನಗೋಕೆ ಬಿಟ್ಬಿಡಿ ಅಳ್ತಾ ಇದ್ರೆ ಅಳೋಕೆ ಬಿಟ್ಬಿಡಿ ಮಲ್ಲಿಕೊಂಡ್ರೆ ನಿದ್ರೆಗೆ ಬಿಟ್ಬಿಡಿ ಟಾಯ್ಲೆಟ್ ಅಲ್ಲಿ ಇದ್ರೆ ನೀರಿಗೆ ಬಿಟ್ಬಿಡಿ ಏಯ್ ಚುಪ್ರೆ ಮಧ್ಯೆ ಒಳಗೆ ಕಡ್ಡಿ ಏನಾಯ್ತು ಪ್ರಶಾಂತ್ ಅರ್ಜೆಂಟಾಗಿ ಒಂದು ಫೋನ್ ಮಾಡಬೇಕಿತ್ತು ಬ್ಯಾಟ್ರಿ ಬೇರೆ ಆಫ್ ಆಗೋಗಿದೆ ಕ್ಯಾ ಬಾಸ್ ಸ್ವಿಚ್ ಆಫ್ ಹೋಗ್ಯಾ ಫೋನು ನಿಮ್ದು ಬ್ಯಾಟ್ರಿ ಡೌನ್ ನಿಮ್ದು ನಮ್ದು ಬ್ಯಾಟ್ರಿ ಡೌನ್ ಅಪ್ಪ ನಂದು ಹೋಗ್ ಬನ್ನಿ ಇನ್ನು 2 ನಿಮಿಷ ಟೈಮ್ ಕೊಡ್ತೀನಿ ಇಲ್ಲಿಂದ ಎಷ್ಟು ದೂರ ಓಡಕ್ಕಾಗುತ್ತೋ ಓಡೋಗಿ ಇಳಿರಿ ಬೇಗ ಇಳಿತೀನಿ ಹೊಡಿ ಬಿಡ ಮೇಡಮ್ ಅರೇ ಅಯ್ಯೋ ಅರೇ ಇಳಿಯೋ ಕೆಳಗೆ ಇಳಿ ಮೇಡಮ್ ನಾನೇನ್ ಮೂವ್ ಅಲ್ಲ ಮೇಡಮ್ ಹೋಗೋ ಕೆಲವೊಮ್ಮೆ ಪ್ರಶಾಂತ್ ಏನಾಯ್ತ್ರಿ ಯಾಕೆ ಇಷ್ಟೊಂದು ಗಾಬರಿ ಆಗಿದ್ದೀರಾ ಎಲ್ಲಿ ಹೋಗಿದೆ ಪ್ರಿಯಾ ನೀನು ಅದು ಒಂದ್ ಪೀಕೋ ಕಾಣಿಸ್ತು ಅದನ್ನ ನೋಡೋಣ ಅಂತ ಅದರಿಂದನೇ ಹೋದೆ ಅವರೆಲ್ಲ ಎಲ್ಲೇ ಅವರು ಬೇರೆ ವೆಹಿಕಲ್ ಬಂತು ಅದನ್ನ ಹತ್ಕೊಂಡು ಹೋದ್ರು ಸರಿ ನಾವು ಹೊರಡೋಣ ಅಂತ ನಡಿ ಬಸ್ 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 ಏನ್ ಬಸ್ ಮತ್ತೆ ಬಿಟ್ಟೋಗ ಪ್ಲಾನಾ ಎಲ್ಲಿಗ್ರಿ ಹೋಗಿದ್ರೆ ಎಲ್ಲ ಹೇಳಕ್ಕಾಗತ್ತಾ ನನ್ನ ಬ್ಯಾಗ್ ಇಲ್ಲೇ ಇದೆ ನೋಡ್ಬೇಕು ತಾನೇ ಆಯ್ತು ಹತ್ಕೊಳ್ಳಿ ನೋಡ್ರಿ ಬಸ್ ಪ್ರಪಂಚದಲ್ಲಿ ದೇವ್ರು ಎಲ್ಲೆಲ್ಲಿ ಸುಖ ಇಟ್ಟಿರ್ತಾರೆ ಬಾಸ್ ಸಮಾಧಾನ ಆಗೋಯ್ತು ಫುಲ್ ಕ್ಲೀನು ಸಾಹೇಬ್ರಿಗೆ ಫೋನ್ ಮಾಡ್ಲಾ ನಾನು ಕಳ್ಸಿದ ಇನ್ಫಾರ್ಮರ್ ನಾನಿ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾ ಇದ್ದ ಅವರ ಮೊಬೈಲ್ನ ಟ್ರ್ಯಾಕ್ ಮಾಡಿ ಅವನನ್ನು ಅಲ್ಲಿ ಕಳಿಸಿದ್ದೆ ಸರ್ ನಮಸ್ಕಾರ ಸರ್ ನಿಮ್ಮ ಡೌಟ್ ಕರೆಕ್ಟ್ ಸರ್ ಇಲ್ಲಿ ಏನೋ ನಡೀತಿದೆ ಸರ್ ಸರಿ ಸರ್ ನಾನು ಫಾಲೋ ಮಾಡ್ತೀನಿ ಸರ್ ನಿನ್ನ ಡೌಟ್ ಕರೆಕ್ಟ್ ಆಗಿದೆ ಪ್ರಿಯಾ ಹಾಕಿರೋ ಸ್ಕೆಚ್ಚು ನಿಜ ಈ ಕತೆ ಪ್ರಕಾರ ಪ್ರಶಾಂತ್ನ ಇವತ್ತೇ ಫಿನಿಶ್ ಮಾಡ್ತಾಳೆ ಸುಮ್ಮ ಪ್ರಶಾಂತ್ ಈಗ ಸೇಫ್ ಆಗಿದ್ದಾನೆ ಆದರೆ ಮುಂದೆ ಹೇಗೆ ಅವನ್ನ ಸೇಫ್ ಮಾಡೋದು ಅನ್ನೋದೇ ನನ್ನ ಪ್ರಶ್ನೆ ಅವ್ರ ಜೊತೆಯಲ್ಲಿ ಇನ್ನೊಬ್ಬ ಇದ್ದಾನೆ ನನ್ನ ಪ್ರಕಾರ ಪ್ರಿಯಾಗೆ ಮತ್ತೆ ಅವನಿಗೂ ಏನೋ ಕನೆಕ್ಷನ್ ಇದೆ ದಟ್ ಇಸ್ ಫಾರ್ ಶೋರ್ ಸುಮಾ ಒಂದು ಕ್ವಶನ್ ನಿನಗೆ ಗೊತ್ತಿರೋ ಹಾಗೆ ಪ್ರಿಯಾಗೆ ಯಾರಾದರೂ ಬಾಯ್ ಫ್ರೆಂಡ್ ಏನಾದರೂ ಇದ್ರ ಥಿಂಕ್ ಇಲ್ಲ ಅವಳು ಆ ಥರ ಅಂತ ನನಗಿನ್ನೂ ನಂಬಕ್ಕೆ ಆಗ್ತಾ ಇಲ್ಲ ಅದಕ್ಕೆ ಅಂತ ತಾನೇ ಮುಕ್ಕೋಡ ಹಾಕೊಂಡಿರೋದು ಅನುಮಾನ ಬರಬಾರ್ದು ಅಂತ ಸುಮಾ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಈ ಕತೆ ಪ್ರಕಾರ ಅವಳು ನಿನ್ನ ಮೇಲೂ ಅಟ್ಯಾಕ್ ಮಾಡೋ ಚಾನ್ಸಸ್ ಇದೆ ಬಿ ಕೇರ್ಫುಲ್
ಟ್ರಾನ್ಸ್ಫರ್ ಒಂದು ಬೇಕಿದೆ, ಸೀರೆ ಟ್ರಾನ್ಸ್ಪರೆಂಟ್ ಆಗಿದೆ, ಅದೆಷ್ಟೇ ಬೇಡ ಅಂದ್ರೆ ಕಣ್ಣು ಕರ್ಕದು ನೋಡ್ಕದೆ, ಅದ್ಯಾಕೋ ಮನ್ಸು ಮೊನ್ನೆಯಿಂದ ಮುದ್ದು ಮಾತಾಡ್ತಾರೆ. ಕಳ್ಸ ಸೈಡ್ಗೆ, ಯಾರು ಅಡ್ಡ ಬರ್ತಾನ, ಹೋಗ ಆ ಕಡೆ ಕಳ್ಸ. ಮೆರವಣಿಗೆ ಕನಸಿನ ಕುಲುಮೆಗೆ ಉಸಿರನು ಊದುತ್ತಾ ಕಿಡಿ ಹಾರುವುದು ಇನ್ನೂ ಖಚಿತ, ಸರಿಯಾಗಿ ನೆನಪಿದೆ ನನಗೆ. ಮೂಡ್ ಅಮ್ಮೇ ಗೊಟ್ಟು ಮೂಡ್ ಏನ ನಿಂದು? ನಾನು ಮೂಡಲ್ಲ ಇದ್ದೀನಿ ಸರ್. ಯಾರ ಇವನಲ್ಲ, ಏನು ಮೂಡಲ್ಲಿದ್ಯಾ ನೀನು? ಬಾರ ಈ ಕಡೆ ಅಲ್ಲ, ಒಂದು ಹೇಳ್ಕೊಟ್ಟಿದ್ದು ಹೇಳಕ್ ಬರಲ್ಲ ನೋಡಮ್ಮ. ಅವ್ನು ಹಂಗೆ ಹೇಳ್ತಾ ಇದ್ರೆ ಹಂಗೆ ಜಕ್ಕಂತ ಮುಂದೆ ಬಂದ್ಬಿಡು, ಗೊತ್ತಾಯ್ತಾ? ಹಂಗ್ ಮಾಡ್ಬಿಡು. ಎಲ್ಲ ಕೊಡ್ತೀರ, ನಂಗೊಂದು ಡೈಲಾಗ್ ಕೊಡಿ ಸರ್. ಲವ್, ನೀನು ಕೊಟ್ಟಿರೋ ದುಡ್ಡಿಗೆ ಇನ್ನೆಂಥ ಕ್ಯಾರೆಕ್ಟರ್ ಕೊಡ್ತಾರ? ಕೊಟ್ಟಿರೋ ಸರಿಯಾಗಿ ಮಾಡ. ಇದನ್ನೇ ಮಾಡಕ್ ಬರಲ್ಲ, ಇನ್ನೇನ ಮಾಡ್ತೀಯ ನೀನು? ಡೈಲಾಗ್ ಅಂತೆ ಡೈಲಾಗು, ಸರಿಯಾಗಿ ಕೊಟ್ಟಿರೋದನ್ನ ಮಾಡೋದ್ಕಲ್ಲಿ ಸರಿ ಮಾಡಮ್ಮ ನೀನು. ಎಲ್ಲಿಂದ ಬರ್ತಾರ ತಲೆ ತಿನ್ನಕ್ಕೆ? ರೆಡಿ, ಗೋ ಟು ಮೂಡ್. ಓ ಸೈಡ್ ಆಕ್ಟ್ರಸಾ? ಹೌದು. ನಿಮ್ಗೆ ಯಾಕ್ರಿ ಅದೆಲ್ಲ? ಗಾಡಿ ಓಡಿಸಿ ಸುಮ್ಮನೆ. ಯಾಕೆ ಮೇಡಮ್, ನಾನೇನಾದ್ರು ಕೇಳ್ಬಾರ್ದು ಕೇಳ್ಬಿಟ್ನಾ? ಈ ಹೆಣ್ಮಕ್ಳು ನಂಗೆ ಒಂಥರ ಯಕ್ಷ ಪ್ರಶ್ನೆ ಥರ ಆಗ್ಬಿಟ್ಟಿದ್ದಾರೆ. ಯಾಕೆ ಅಂತ ಗೊತ್ತಿಲ್ಲ, ಯಾವ್ದ್ಯಾವ್ದಕ್ಕೋ ಕೋಪಿಸ್ಕೊಂತಿರ್ತಾರೆ, ಡಬ್ಬಾ ಜೋಕ್ಸ್ಗೆಲ್ಲ ನಗ್ತಿರ್ತಾರೆ. ನನಗಂತೂ ಅರ್ಥನೇ ಆಗ್ತಿಲ್ಲ. ನಿಮಗೆ ಅರ್ಥ ಮಾಡಿಸೋ ಅವಶ್ಯಕತೆನೂ ನನಗಿಲ್ಲ. ನಿಮ್ದೇನ್ ಕೆಲಸ ಹೇಳಿ? ಪಿಕಪ್ ಡ್ರಾಪ್ ಮಾಡೋದು ಅಷ್ಟು ಮಾಡಿ ಸಾಕು. ನೋಡಿ ಮೇಡಮ್, ನಮಗೆ ಸುಮ್ಮನೆ ಕೂರಕ್ಕಾಗಲ್ಲ. ನೀವು ಮಾತಾಡಿಲ್ಲ ಅಂದ್ರೂ ಪರವಾಗಿಲ್ಲ, ನಾನು ಹಾಡು ಹೇಳ್ಕೊಂಡು ಗಾಡಿ ಓಡಿಸ್ತೀನಿ. ಸಂತೋಷಕ್ಕೆ ಹಾಡು, ಸಂತೋಷಕ್ಕೆ ಕುಣಿದು, ತಾಳಕ್ಕೆ ಕುಣಿದು, ನಲಿದು, ರಾಗಕ್ಕೆ ನಲಿದು. ನನಗೆ ಈ ಹಳೆ ಹಾಡುಗಳು ಅಂದ್ರೆ ತುಂಬಾ ಇಷ್ಟ ಮೇಡಮ್. ಅದು ನಾನು ನಿನ್ನನ್ನ ತುಂಬಾ ಪ್ರೀತಿಸ್ತೀನಿ. ಎಷ್ಟು ಪ್ರೀತಿಸ್ತೀನಿ ಅಂದ್ರೆ ಪ್ರಾಣಕ್ಕಿಂತ ಹೆಚ್ಚಾಗಿ. ಕಟ್ ಕಟ್ ಕಟ್. ನಜ್ಜೆ, ಯಾರ ಕರ್ಕ ಬಂದಿದ್ದೀವಣ್ಣ? ಹೇಯ್ ಬಾರ ಕಡೆ ಸೈಡ್ಗೆ. ಅಲ್ಲ, ಒಂದು ಆ್ಯಕ್ಟ್ ಮಾಡಕ್ ಬರಲ್ವೇನಮ್ಮ ನಿನಗೆ? ಹಗಲು ರಾತ್ರಿ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಡೈಲಾಗ್ ಬರೆದ್ರೆ ಪಾಠ ಓದಂಗೆ ಓದ್ತೀಯ ನೀನು? ಹಾ, ಯಾವನ್ ಕರ್ಕ ಬಂದಿದ್ದು ನಿನಗೆ? ಆ್ಯಕ್ಟಿಂಗ್ ಮಾಡಕ್ ಬಂದ್ರೆ ಮಾಡು, ಇಲ್ಲಂದ್ರೆ ಏನಕ್ಕೆ ಬರಕ್ ಹೋಯ್ತೀಯ? ಸುಮ್ಮನೆ ಮನೆ ಕಡೆ ಕೆಲಸ ಮಾಡ್ಕೊಂಡು ಇರೋಕ್ಕಾಗಲ್ವಾ? ಏನಕ್ಕೆ ಬರ್ತೀರಮ್ಮ ತಲೆ ತಿನ್ನಕ್ಕೆ? ಪ್ಯಾಕಪ್. ನೋಡಿ ಹೆಂಗ್ ಬೈತಿದ್ದಾನೆ ಅಂತ. ತಗೊಳ್ಳಿ. ಥ್ಯಾಂಕ್ಸ್. ಜಾಸ್ತಿ ಹೇಳಕ್ ಹೋಗ್ಬಿಡಿ, ಸೀಟು ಅದ್ದೇ ಆಗ್ಬಿಟ್ರೆ ಆಮೇಲೆ ನನ್ನ ಮೇಲೆ ತಪ್ಪು ತಿಳ್ಕೊಂಡ್ಬಿಡ್ತಾರೆ ಜನ. ಬೆಳಗಾಗುವುದು ಇನ್ನೂ ಖಚಿತ, ಸರಿಯಾಗಿ ನೆನಪಿದೆ ನನಗೆ. ಹೇ, ಲೆಫ್ಟ್ ಬೇಡ, ಸ್ಟ್ರೈಟ್ ಹೋಗಿ. ಯಾಕೆ? ಶೂಟಿಂಗ್ ಸ್ಪಾಟ್ ಇರೋದು ಈ ಕಡೆ ತಾನೆ. ಹೇಳ್ದಷ್ಟು ಮಾಡು. ಹೆಣ್ಮಕ್ಳು ದಾರಿ ತಪ್ಸೋದ್ರಲ್ಲಿ ಎಕ್ಸ್ಪರ್ಟು, ಏನು ಮಾಡಕ್ಕಾಗಲ್ಲ. ಎಲ್ಲಿಗೆ ಅಂತ ಕೇಳ್ಬೋದಾ? ಇಲ್ಲ. ದೇವ್ರೆ, ಈ ಹೆಣ್ಮಕ್ಳನ್ನ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಕೊಡಪ್ಪ ನಮ್ಗೆ. ಈ ರೋಡ್ ಹಿಂಗೆ ಸ್ಟ್ರೇಟ್ ಹೋದ್ರೆ ಸ್ಮಶಾನಕ್ಕೆ ಹೋಗುತ್ತೆ, ಹೋಗ್ಲಾ? ಸರಿ. ಬನ್ನಿ. ಇದೆಲ್ಲ ನಮ್ಮ ತಾತನ ಜಮೀನು, ಕುಡಿಯಕ್ಕೆ ಕಾಸಿಲ್ಲ ಅಂತ ಮಾರ್ಕೊಂಬಿಟ್ಟ. ಇನ್ನು ಕೆಲವು ನಮ್ದೇ ಇದೆ, ದಾನ ಕೊಟ್ಬಿಟ್ಟಿದೀವಿ ಆ ಕಡೆ.
ಯಾರೋ ದೊಡ್ಡ ಕುಳನ ಆರಿಸ್ಕೋತೀಯಾ ಅನ್ಕೊಂಡಿದ್ದೆ. ನೀನ್ ನೋಡಿದ್ರೆ ಆಟೋ ಡ್ರೈವರ್ನ ಲವ್ ಮಾಡ್ತಿದ್ಯಾ? ಏನೇ ಇಷ್ಟು ಇನ್ನಸೆಂಟ್ ಆಗಿ ಮಾತಾಡ್ತಾ ಇದ್ಯಾ? ನಾನು ಅವನ್ನ ಲವ್ ಮಾಡ್ತಿದ್ದೀನಿ ಅಂತ ಅನ್ಕೊಂಡಿದ್ಯಾ? ಇಟ್ಸ್ ಇಂಪಾಸಿಬಲ್. ಮತ್ತೆ ಅದು ಅವನ್ ಜೊತೆ ಟೈಮ್ ಪಾಸ್ ಚೆನ್ನಾಗಾಗತ್ತೆ. ಓ, ಅದು ಅಲ್ದೆ ನಾವಿನ್ನೂ ಇಂಡಸ್ಟ್ರಿಯಲ್ಲಿ ಏನು ಅಚೀವೇ ಮಾಡಿಲ್ಲ. ನನ್ ಓಡಾಟದ ಖರ್ಚಿಗೆ ಅವನ್ ಸಾಕು. ಇನ್ನು ಫ್ಯೂಚರ್ಗೆ ಆಲ್ರೆಡಿ ಒಬ್ಬ ಇದ್ದಾನೆ. ಇನ್ ಸ್ವಲ್ಪ ದಿನ ನಾನು ಇಂಡಸ್ಟ್ರಿನೇ ಬಿಡ್ತಾ ಇದ್ದೀನಿ. ನಾನು ಅನ್ಕೊಂಡಿದ್ ಪ್ಲಾನ್ ತರ ಏನಾದ್ರೂ ನಡೆದ್ರೆ ನಾನು ಕೋಟಿ ಕೋಟಿ ಒಡತಿ ಆಗ್ತೀನಿ. ಹಾಯ್. ಮತ್ತೆ ಏನು ಬರಕ್ಕೆ ಹೇಳಿದ್ದು? ನಿನ್ ಮರೆಯಕ್ಕಾಗಲ್ಲ ಕಣೋ, ನನಗ್ ನೀನ್ ಬೇಕು. ಏಯ್, ಏನು ಮಾತಾಡ್ತಿದ್ದೀರಾ? ನಿಮಗೆ ಮದುವೆ ಆಗಿದೆ, ನೆನಪಿರ್ಲಿ. ಅದೆಲ್ಲ ನನಗೆ ಗೊತ್ತಿಲ್ಲ. ನೀನಿಲ್ದೆ ನನಗೆ ಬದುಕಕ್ಕಾಗಲ್ಲ. ಪ್ಲೀಸ್ ಪ್ರಿಯಾ ಅವರೇ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನೀವೇನ್ ಮಾತಾಡ್ತಿದ್ದೀರಾ ಅಂತ ಗೊತ್ತಾಗ್ತಿದ್ಯಾ? ನೋಡು, ಮುಂದಿನ ವಾರ ನಾವು ಹನಿಮೂನ್ಗೆ ಹೋಗ್ತಾ ಇದೀವಿ. ನಮ್ ಜೊತೆ ನೀನ್ ಬರ್ಬೇಕು. ನೀವಿಬ್ರು ಹನಿಮೂನ್ಗೆ ಹೋದ್ರೆ ಮಧ್ಯ ನಾನ್ ಬಂದೇನ್ ಮಾಡ್ಲಿ? ಅವನ್ನ ಮುಗಿಸ್ಬೇಕು. ಕೊಲೆನಾ? ಹೌದು. ಮೀಸಲು ಸಾಲದು ಈ ಸಾಲು. ಏ ಗೂಬೆ, ನಿನ್ ಕೈಯಿಂದ ಈ ಕೆಲಸ ಆಗಲ್ಲ ಅನ್ಸುತ್ತೆ. ನಾನು ಏನ್ ಹೇಳ್ತೀನಿ ಕರೆಕ್ಟಾಗಿ ಕೇಳಿಸ್ಕೊ. ನಿನಗೆ ಜ್ಞಾಪಕ ಇದೆಯಾ, ನಾವೊಂದ್ಸಾರಿ ಈ ಸ್ಪಾಟಿಗೆ ಬಂದಿದ್ವಿ. ಮುಂದೆ ಹೋದ್ರೆ ಒಂದು ಬ್ರಿಡ್ಜ್ ಇದೆ. ಆ ಬ್ರಿಡ್ಜ್ ದಾಟಿದ ಮೇಲೆ ಒಂದು ಡ್ರಾಪ್ ಸಿಗುತ್ತೆ. ಅಲ್ಲಿ ಒಬ್ಬ ನಮಗೆ ಹೇಳಿದ ಗೊತ್ತಾ, ಈ ಡ್ರಾಪ್ನಲ್ಲಿ ಬಿದ್ದವರು ಒಂದು ಮೂಳೆನೂ ಸಿಗಲ್ಲ ಅಂತ. ಆ ಸ್ಪಾಟ್ ಇಲ್ಲಿ ಹತ್ರದಲ್ಲೇ ಇದೆ. ನೆಕ್ಸ್ಟ್ ಬ್ರಿಡ್ಜ್ ದಾಟಿದ ಮೇಲೆ ಹೇಗಾದ್ರೂ ಮಾಡಿ ಗಾಡಿ ನಿಲ್ಸು. ನಮಗಿರೋ ಕೊನೆ ಚಾನ್ಸ್ ಇದು, ನೆನಪಿರ್ಲಿ. ಇಫ್ ಯು ಡೋಂಟ್ ಮೈಂಡ್, ನನ್ನ ಬೈಕ್ ಸ್ವಲ್ಪ ರಿಪೇರಿ ಆಗಿದೆ, ಡ್ರಾಪ್ ಕೊಡ್ತೀರಾ? ಓಕೆ ಸರ್, ಬನ್ನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ನಿಮ್ಮನ್ನು ಯಾವತ್ತೂ ಈ ದಾರಿನಲ್ಲಿ ನೋಡಲೇ ಇಲ್ವಲ್ಲ? ಇಲ್ಲ ಸರ್, ಆವಾಗ ಅವಾಗ ಬರ್ತಿರ್ತೀವಿ. ಎಲ್ಲಿಂದ ಬರ್ತಿರೋದು? ಸರ್, ಬೆಂಗಳೂರಿಂದ. ಬೆಂಗಳೂರು? ನಮ್ದು ಬೆಂಗಳೂರೇ ರೀ. ಇಲ್ಲಿ ಪೋಸ್ಟಿಂಗ್ ಆಗಿ 6 ತಿಂಗಳಾಯ್ತು ಅಷ್ಟೇ. ಓಕೆ. ಬೆಂಗಳೂರಲ್ಲಿ ಸರ್, ಜಯನಗರ. ಓ, ನಮ್ದು ಜಯನಗರ ಹತ್ರ JP ನಗರ ರೀ. ಹುಟ್ಟಿ ಬೆಳೆದಿದ್ದು, ನಮ್ ತಾತ ಮುತ್ತಾತಂದ್ರು ಎಲ್ಲ ಅಲ್ಲೇ ಇದ್ದಿದ್ದು. ಸರಿ ಸರ್. ಅಲ್ಲ, ಈ ಕಡೆ ಯಾ ಕಡೆ ಹೋಗ್ತಿದ್ದೀರಾ ಅಂತ? ಒಳ್ಳೆ ಜಾಗಕ್ಕೆ ಬಂದಿದ್ದೀರಾ ನೋಡಿ ಹನಿಮೂನ್ ಮಾಡಕ್ಕೆ. ನೀವು ಉಳ್ಕೊಂಡಿದ್ದೀರಾ ನೋಡಿ ಎಸ್ಟೇಟು. ಅದ್ರ ಬಗ್ಗೆ ಬಹಳಷ್ಟು ಜನ ಮಾತಾಡ್ತಿದ್ರು, ತುಂಬಾ ಚೆನ್ನಾಗಿದೆ ಅಂತೆ. ನಾನು ಯಾವತ್ತು ವಿಸಿಟ್ ಕೊಟ್ಟಿಲ್ಲ. ಅಲ್ಲ, ಗಂಡ ಹೆಂಡ್ತಿರೋ ಹನಿಮೂನ್ ಮಾಡೋದು ಓಕೆ. ಅಲ್ಲ, ಇವ್ರು ಯಾರೋ ಗೊತ್ತಾಗಿಲ್ವಲ್ಲ? ಫ್ರೆಂಡು. ಗೊತ್ತಿಲ್ಲದೆ ಕೇಳ್ತೀನಿ ಸರ್. ಹನಿಮೂನ್ ಮಾಡ್ಬೇಕಾದ್ರೆ ಗಂಡ ಹೆಂಡ್ತಿರೋ ಏಕಾಂತವಾಗಿ ಕಾಲ ಕಳೀಲಿಕ್ಕೆ ಅಂತಾನೆ ಬರೋದು. ಇಲ್ಲಿ ನೋಡಿದ್ರೆ ನಿಮ್ ಫ್ರೆಂಡು ಜೊತೆಲಿ ಹಾಗೇನಿಲ್ಲ ಸರ್. ದಾರಿಲಿ ಬರ್ಬೇಕಾದ್ರೆ ಗಾಡಿ ಪಂಚರ್ ಆಗಿ ಸ್ವಲ್ಪ ತೊಂದರೆ ಆಯ್ತು. ಇವರೇ ನಮ್ಗೆ ಸಹಾಯ ಮಾಡಿದ್ರು, ಲಿಫ್ಟ್ ಕೇಳಿದ್ರು, ಹಾಗೆ ಜೊತೆಲಿ ಹೋಗ್ತಾ ಇದೀವಿ. ಎಲ್ಲಿಗೆ ಹೋಗ್ತಿರೋದು?
ನಂದು ಒಂಥರ ಅಲೆಮಾರಿ ಜೀವನ ಇದ್ದಂಗೆ ಸರ್. ಅಂದ್ರೆ ನಾನು ಕಾಡಲ್ಲೆಲ್ಲ ಸುತ್ತಾಡ್ತಿರ್ತೀನಿ. ಸಾರು ಎಲ್ಲಿ ಇಳಿಸ್ತಾರೋ ಅಲ್ಲಿ ಇಳ್ಕೊಂತೀನಿ, ಆಮೇಲೆ ನನ್ನ ದಾರಿನ ನೋಡ್ಕೊಂಡು ಹೋಗ್ತಾ ಇರ್ತೀನಿ. ಓ, ನಿಂದು ಆ ತರ ಲೈಫ್? ಹೌದು. ಡಿಪಾರ್ಟ್ಮೆಂಟ್ಗೆ ಸೇರಿದ ಕೂಡಲೇ ನನ್ನ ಕಣ್ಣು, ಮೂಗು, ಕಿವಿ ಎಲ್ಲ ಸೂಕ್ಷ್ಮತೆನ ಕಂಡ್ಕೊಂಡ್ಬಿಡ್ತಾರೆ. ಇವರಿಬ್ರು ಗಂಡ ಹೆಂಡ್ತಿರೋ ಹನಿಮೂನ್ಗೂ ಹೋಗ್ತಾ ಇರೋದು. ಇವನ್ ಯಾರೋ ಗೊತ್ತಿಲ್ದಿರ ಇರೋನು ನಿಮಗ್ ಸಹಾಯ ಮಾಡ್ದ ಅಂತ ನೀವು ಗಾಡಿನ ಕೂರ್ಸ್ಕೊಂಡು ಹೋಗ್ತಾ ಇರೋದು. ನೀವ್ ಹೇಳೋದನ್ನೆಲ್ಲ ಕೇಳಿಸ್ಕೊಳಕ್ ನಾನೇನ್ ಕೂಬಲ್ ನನ್ ಮಗನ್ ಅನ್ಕೊಂಬಿಟ್ರಾ? ನೀನ್ ಯಾರು, ಅವಳು ಯಾರು, ಇವನ್ ಯಾರು ಅನ್ನೋದು ನನಗ್ ಬಹಳಷ್ಟು ಚೆನ್ನಾಗ್ ಗೊತ್ತು. ಆಫೀಸರ್, ಪ್ಲೀಸ್ ಮೈಂಡ್ ಯೋರ್ ಲ್ಯಾಂಗ್ವೇಜ್. ಏಯ್ ನಿಲ್ಸಾ, ಮೈಂಡ್ ಅಂತೆ ಲ್ಯಾಂಗ್ವೇಜ್ ಅಂತ. ರೀ, ಡ್ರಾಪ್ ತಗೊಳಕ್ ಬಂದಿದ್ರ ಡ್ರಾಪ್ ಕೊಟ್ಟಿದೀವಿ. ಎಲ್ಲಿ ಇಳ್ಕೋಬೇಕು ಅಲ್ಲಿ ಇಳ್ಕೊಂಡು ಹೋಗ್ತಾ ಇರಿ. ಬೇರೆಯವ್ರ ಪರ್ಸನಲ್ ಎಲ್ಲ ಕಟ್ಕೊಂಡು ನಿಮ್ಗೇನು? ಲೈ, ನೀವ್ ಹೇಳ್ದಂಗೆಲ್ಲ ಕೇಳಕ್ಕೆ ನಿಮ್ಮಂತವ್ರು ಅನ್ಕೊಂಬಿಟ್ಟಿದ್ದೀರೇನೋ ನನ್ನ. ನಾನ್ ಇನ್ಸ್ಪೆಕ್ಟ್ರು. ಗಾಡಿ ಸೈಡ್ಗೆ ಹಾಕಲೇ. ಯಾಕೆ ಸರ್? ಅಮ್ಮಿಕೆ ಗಾಡಿ ಸೈಡ್ಗೆ ಹಾಕಿ ನಿಲ್ಸೋ. ಕರೆಕ್ಟಾಗಿ ಮಾತಾಡ್ರಿ. ಏನ್ ನಿಲ್ಲಿಸ್ತಿಲ್ಲ ಅಂದ್ರೆ ಇವಾಗ ಏನ್ ಮಾಡ್ಬಿಡ್ತೀರಾ? ಏ ರಾಜಾ, ನಿನ್ ಇಂಚಿಂಚು ಗೊತ್ತು ಕಡೋ ನನಗೆ. ನೋಡಕ್ ಒಳ್ಳೆ ಓತಿಕೆತ ಇದ್ದಂಗಿದ್ಯಾ, ನನ್ನ ಮೇಲೆನೆ ಆವಾಜ್ ಆಗ್ತೀನಲ್ಲ. Sorry, she is dead. ಕನಸೊಂದು ಒಡೆದು ಚೂರಾಗಿದೆ, ಬೆಳಕೊಂದು ಮೂಡಿ ಮರೆಯಾಗಿದೆ. ಇನ್ನೆಲ್ಲಿ ನಾ ಹುಡುಕಲಿ ನೆನೆದ ಪುಟದ ಪದಗಳ? ಇನ್ನೆಲ್ಲಿ ನಾ ಹುಡುಕಲಿ ನೆನೆದ ಪುಟದ ಪದಗಳ? ನಿನಗಾಗಿ ಬರೆದ ಕವಿತೆ ಅದು ಈಗ ಮೌನ ಗೀತೆ. ಎದುರಾದ ಈರುಳಲ್ಲಿ ಬರೆಯಾದ ಬೆಳಕಲ್ಲಿ ನನಗೆ ಹೇಳದೆ ಮರಳಿ ಬಾರದೆ. ಸಾರ್, ನಾನು ಹೇಳೋದನ್ನ ಹೊಸಿ ಕೇಳಿ ಸಾರ್. ಸಾರ್, ನಿಮ್ ದಮ್ಮಯ್ಯ ಅಂತೀನಿ ಸಾರ್. ಸರ್, ನಂದೇನು ತಪ್ಪಿಲ್ಲ ಸಾರ್. ಹೊಸಿ ನಾನು ಹೇಳೋದನ್ನ ಕೇಳಿ ಸಾರ್, ಪ್ಲೀಸ್ ಸಾರ್. ಸರ್ ಬಸವ ಸರ್, ಕತೆ ಹೇಳ್ತಾನಂತೆ, ಬಾ ಕೇಳೋಣ. ಕೂತ್ಕೋ. ಸರಿ ಸರ್. ಹೇಳು. ನಾನೊಬ್ಬ ಜೂನಿಯರ್ ಆರ್ಟಿಸ್ಟು ಸರ್. ಒಳ್ಳೆ ಅವಕಾಶಕ್ಕೋಸ್ಕರ ಕಾಯ್ತಾ ಇದ್ದೆ. ಇಲ್ಲೆಲ್ಲೋ ಬಂದು ತಗಲಾಕೋಬಿಟ್ಟೆ. 3 ದಿವಸದಿಂದ ಒಬ್ಬ ಏಜೆಂಟ್ ಫೋನ್ ಮಾಡಿಬಿಟ್ಟು ಒಳ್ಳೆ ಕ್ಯಾರೆಕ್ಟ್ರು, ನಿಂಗೆ SI ಕ್ಯಾರೆಕ್ಟ್ರು ನೀನೇ ಮಾಡು ಅಂತ ಹೇಳ್ದೆ ಸರ್. ನಾನು ಹೌದೇನೋ ಅಂತ ಫುಲ್ ಖುಷಿ ಆಗ್ಬಿಟ್ಟೆ ಸರ್. ಅವ್ರು ಯಾರು ಅಂತ ಗೊತ್ತಿಲ್ಲದೆ ಹೂ ಅಂತ ಒಪ್ಕೊಬಿಟ್ಟೆ ಸರ್. ಮೊನ್ನೆ ಮತ್ತೆ ಫೋನ್ ಮಾಡ್ಬಿಟ್ಟು ಡೈರೆಕ್ಟ್ರು, ಪ್ರೊಡ್ಯೂಸರು, ಹೀರೋಯಿನು 3 ಬರ್ತಾರೆ, ಅವ್ರ ಮುಂದೆ ನೀನು ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಬೇಕು ಅಂತಲೂ ಹೇಳ್ದೆ ಸರ್. ನಾನು ಅದಕ್ಕೆಲ್ಲ ಒಪ್ಕೊಂಡೆ ಸರ್. ಅವ್ರು ನನಗೆ ಮೆಸೇಜ್ ಮಾಡ್ತಾನೆ ಇದ್ದ ಸರ್. ಅವ್ರು ಹೇಳ್ದ ಕಾರಲ್ಲೂ ಬಂತು, ಕಾರಾಗ 3 ಜನರು ಇದ್ರು ಸರ್. ನಾನು ಆಕ್ಟಿಂಗ್ ಮಾಡ್ತಿದ್ದೆ ಸರ್.
ನನ್ನ ಹತ್ರ ಇದ್ದಿದ್ದು ಡಮ್ಮಿ ರಿವಾಲ್ವಾರು ಸರ್. ಅದು ಹೆಂಗ್ ಒರಿಜಿನಲ್ ಬಂತು ಹೆಂಗ್ ಶೂಟ್ ಆಯ್ತು ಅನ್ನೋದು ಗೊತ್ತಿಲ್ಲ ಸರ್ ನನಗೆ. ಸರ್ ನನ್ನ ಆಕ್ಟಿಂಗ್ ಏನು ಮಾಡಲ್ಲ ಸರ್, ಇದೆಲ್ಲ ಬಿಟ್ಟು ಹೋಗ್ಬಿಡ್ತೀನಿ ಸರ್. ಪ್ಲೀಸ್ ಸರ್, ನನ್ ಬಿಟ್ಬಿಡಿ ಸರ್, ಪ್ಲೀಸ್ ಸರ್. ಆಕ್ಟಿಂಗ್ ಮನೆ ಹಾಳಾಯ್ತು. ಅಯ್ಯೋ ಸರ್. ಪ್ರಿಯಾ ಒಬ್ಬ ಮಾಡೆಲ್, ಸಿನಿಮಾ ಫೀಲ್ಡಲ್ಲಿ ಕೆಲಸ ಮಾಡ್ತಾ ಇದ್ದವಳು. ಪ್ರಶಾಂತ್ನ ಮದುವೆಗೆ ಕಾರಣ ಅವನ ಆಸ್ತಿ. ಅವನು ಹೇಗಾದ್ರೂ ಮಾಡಿ ಮುಗಿಸಿ ಅವನ ಆಸ್ತಿನ ಹೊಡ್ಕೊಬೇಕು ಅನ್ನೋದೇ ಅವಳ ಪ್ಲ್ಯಾನ್. ಅದೇ ಪ್ಲ್ಯಾನ್ ಅವಳನ್ನ ಬಳಿ ತಗೊಂಡ್ಬಿಡ್ತು. ಅವತ್ತು ಜರ್ನಿಯಲ್ಲಿ ಜೂನಿಯರ್ ಆರ್ಟಿಸ್ಟ್ನ ಬಳಸ್ಕೊಂಡು ಪ್ರಶಾಂತ್ನ ಮುಗಿಸೋ ಪ್ಲ್ಯಾನ್ ಮಾಡಿದ್ದ ಪ್ರಿಯಾ ಬಾಯ್ ಫ್ರೆಂಡ್ ಎಸ್ಕೇಪ್ ಆಗಿದ್ದ. ಈ ಕೇಸ್ನ ಸಾಲ್ವ್ ಮಾಡಬೇಕಂದ್ರೆ ಅವನು ನನಗೆ ಸಿಗಲೇಬೇಕಿತ್ತು. ಬಟ್ ನನಗೆ ಈ ಕೇಸ್ನ ಸಾಲ್ವ್ ಮಾಡೋಕ್ಕಿಂತ ಈ ಕೇಸ್ನ ನನ್ನ ಅಡ್ವಾಂಟೇಜ್ಗೆ ಬಳಸ್ಕೊಬೇಕಾಗಿರೋದೇ ನನಗೆ ಮುಖ್ಯ ಆಗಿತ್ತು. ಯಾಕೆ ಅಂದರೆ ಪ್ರಶಾಂತ್ ಕಾಲೇಜ್ ಟೈಮಿಂದನೂ ಗೆಲ್ತಾ ಬಂದ, ನಾನು ಸೋಲ್ತಾ ಬಂದೆ. ಆದರೆ ಈಗ ಈ ಕೇಸ್ನಲ್ಲಿ ಅವನು ಸೋಲ್ಲೇಬೇಕು, ಅದನ್ನು ನಾನು ನೋಡಲೇಬೇಕು. ಅದಕ್ಕೋಸ್ಕರ ಏನು ಮಾಡಬೇಕೋ ಅದನ್ನೆಲ್ಲ ಮಾಡ್ತಾ ಬಂದೆ. ಓ ಕಿಶೋರ್, ಹಲೋ. ಸುಮಾ, ಹೇಳಿ ಕಿಶೋರ್. ಸುಮಾ, ಒಂದು ಇಂಪಾರ್ಟೆಂಟ್ ವಿಷಯ. ಪ್ರಿಯಾ ಪ್ಲ್ಯಾನ್ ಬಗ್ಗೆ ಪ್ರಶಾಂತ್ಗೆ ಏನು ಹೇಳೋದು ಬೇಡ, ಅವನಿಗೆ ತುಂಬಾ ಬೇಸರ ಆಗುತ್ತೆ. ಬಾಡಿದ ಹೂದೋಟದಲ್ಲಿ ನಗುವಿನ ಮಳೆಯಾಗಿ ಬಂದೆ, ಅರಳುವ ಮುನ್ನ ಬಿಸಿಗಾಳಿ ಸೋಕಿದೆ. ಹುಡುಗರಿ ನಾನಿನ್ನೇ ನೀಲಿಯ ಆಕಾಶದಲ್ಲಿ ಚದುರಿದ ಮೋಡ ಚಲಿಸಿದೆ ನೋಡದೆ. ನಿನಗಾಗಿ ಬರೆದ ಕವಿತೆ ಅದು ಈಗ ಮೌನ ಗೀತೆ. ಎದುರಾದೆ ಈರುಳಲ್ಲಿ ಮರೆಯಾದ ಬೆಳಕಲ್ಲಿ ನನಗೆ ಹೇಳದೆ ಮರಳಿ ಒಂದು ಡೆಡ್ ಬಾಡಿ ಗುರ್ತೇ ಸಿಗದಿರೋ ಸ್ಥಿತಿಯಲ್ಲಿ ಸಿಕ್ಕಿತ್ತು. ಅಲ್ಲಿ ಸಿಕ್ಕ ಕೆಲವು ಡಾಕ್ಯುಮೆಂಟ್ ನೋಡಿದಾಗ ಅದು ಪ್ರಿಯಾ ಬಾಯ್ ಫ್ರೆಂಡ್ ಗಜೇಂದ್ರ ಅಂತ ಗೊತ್ತಾಯಿತು. ಆ ವಿಚಾರಕ್ಕಾಗಿ ಪ್ರಶಾಂತ್ನ ಸ್ಟೇಷನ್ಗೆ ಕರೆಸಿದ್ದೆ. ಇಷ್ಟು ದಿವಸ ತುಂಬಾ ಕಷ್ಟಪಟ್ಬಿಟ್ಟೆ. ನಾಟ್ ಟು ವರಿ, ಇನ್ಮೇಲೆ ಈ ಕೇಸ್ನಿಂದ ಯಾವ ತೊಂದರೆನೂ ಆಗಲ್ಲ. ಈ ಕೇಸ್ ಕ್ಲೋಸ್ ಅಂತ ತಿಳ್ಕೊ. ಜರ್ನಿಯಲ್ಲಿ ಜೊತೆಲಿದ್ನಲ್ಲ, ಅದೇ ಗಜ, ನಿನ್ನ ಎಂದಿ ಬಾಯ್ ಫ್ರೆಂಡ್, ಅವನ ಡೆಡ್ ಬಾಡಿ ಸಿಕ್ಕಿದೆ. ಯಾಕೆ ಶಾಕ್ ಆಯ್ತಾ? ಬಾಡಿ ಕಂಪ್ಲೀಟಾಗಿ ಸುಟ್ಟೋಗಿದೆ. ಐಡೆಂಟಿಫೈ ಮಾಡೋದು ತುಂಬಾ ಕಷ್ಟ ಆಯಿತು. ಅವನ ID ಕಾರ್ಡಿಂದ ಗೊತ್ತಾಯಿತು. ಆ ಬಾಡಿ ಪೋಸ್ಟ್ ಮಾರ್ಟಮ್ ಆಗೋವರೆಗೂ ಏನು ಹೇಳೋಕ್ಕಾಗಲ್ಲ. ಬಟ್ ಯು ಡೋಂಟ್ ವಾರಿ, ಸಾಲ್ವ್ ಆಯಿತು ಅಂತ ತಿಳ್ಕೊ. ನಿನಗೋಸ್ಕರ ಇಷ್ಟು ಮಾಡಲ್ವಾ, ಆದರೆ ಸ್ವಲ್ಪ ದುಡ್ಡು ಖರ್ಚಾಗ್ಬೋದು. ನೀನು ಹೇಳ್ತಾ ಇರೋದು ನೋಡಿದ್ರೆ ನಾನೇನೋ ತಪ್ಪು ಮಾಡಿರೋ ಹಾಗಿದೆ. ನಿಜ, ನೀನು ತಪ್ಪು ಮಾಡಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದರೂ ಈ ಕೋರ್ಟು ಕೇಸು ಒಂಥರ ಕಿರಿಕಿರಿ ಅನ್ಸಲ್ವಾ? ಅದು ನಿನ್ನಂಥ ಬಿಸ್ನೆಸ್ ಮ್ಯಾನ್ಗೆ ಇಟ್ಸ್ ಅ ಮ್ಯಾಟರ್ ಆಫ್ ರೆಪ್ಯುಟೇಷನ್. ಎಷ್ಟೋ ಜನ ಇವತ್ತೂ ಏನೇ ತಪ್ಪು ಮಾಡಿಲ್ಲ ಅಂದ್ರೂ ಕಮ್ಮಿ ಅನಿಸ್ತಾ ಇದ್ದಾರೆ. ಏನೇನು ಫ್ರೆಂಡ್ ಹತ್ರನೇ ಡೀಲಾ? ಹಾ ಸುಮಾ, ಫ್ರೆಂಡ್ಶಿಪ್ ಬೇರೆ, ವ್ಯವಹಾರ ಬೇರೆ. ನಾನು ಕೂತಿರೋ ಕುರ್ಚಿಗೆ ಒಂಚೂರು ಬೆಲೆ ಬೇಡವಾ? ಸ್ಟಾಪ್ ಇಟ್. ಎಷ್ಟು ಬೇಕೋ? ಅದು ಮಾತು ಅಂದರೆ ಇದಪ್ಪ. ನೀನೇನು ಟೆನ್ಷನ್ ತೊಗೊಂಬೇಡ. ಅಮೌಂಟ್ ಬಗ್ಗೆ ಆಮೇಲೆ ಮಾತಾಡೋಣ. ಈಗ ಈ ಬಾಡಿನ ಐಡೆಂಟಿಫೈ ಮಾಡಿದ್ಯಾ ಅಂತ ಒಂದು ಸೈನ್ ಹಾಕಿ ಸಾಕು, ಮಿಕ್ಕಿದ್ದು ನಾನು ನೋಡ್ಕೊತೀನಿ. ಸುಮಾ, ನೀನು ಗಂಡ ಮಿಸ್ ಆಗಿ 1 ತಿಂಗಳಾಯ್ತಲ್ವಾ? ಬನ್ನ ಹೇಳಿ ಎಷ್ಟು ದಿವಸ ಆಯ್ತು? ಇದಕ್ಕೂ ಫೀಸ್ ಏನಾದ್ರೂ ಕೊಡ್ಬೇಕಾ? ನಿನ್ನ ಹತ್ರ ನಾನು ಫೀಸ್ ತಗೊಂತೀನ? ನೀನು ಇವನ್ ಹತ್ರನೇ ಡೀಲ್ ಮಾಡ್ತಿದ್ಯಾ, ಇನ್ ನಾನು ಯಾವ ಲೆಕ್ಕ?
ಅವನ ಜೊತೆ ಲೆಕ್ಕನೇ ಬೇರೆ, ನಿನ್ನ ಜೊತೆ ಲೆಕ್ಕನೇ ಬೇರೆ. ಕಾಲೇಜ್ ಡೇಸಿಂದ ನಾವೆಲ್ಲ ಫ್ರೆಂಡ್ಸ್ ಆಗಿದ್ದೀವಿ. ಅವ್ನು ಕಾಲೇಜ್ ಟೈಮಿಂದ ಗೆಲ್ತಾನೆ ಬಂದ, ನಾನು ಸೋಲ್ತಾನೆ ಬಂದೆ. ಈಗೊಂದು ಚಾನ್ಸ್ ಸಿಗಿದೆ, ನಾನು ಗೆಲ್ಲೋದು ಬೇಡವಾ? ಕಿಶೋರ್, ರಾಜೇಶ್ ಬಗ್ಗೆ ಸ್ವಲ್ಪ ವಿಚಾರಣೆ ಮಾಡು ಪ್ಲೀಸ್. ಎಲ್ಲಿ ಹೋಗ್ತಾನೆ, ಬರ್ತಾನೆ ಬಿಡು. ನೀನು ಸ್ವಲ್ಪ ಕಿರಿಕಿರಿ ಮಾಡೋದನ್ನ ಕಡಿಮೆ ಮಾಡು. ಇದೇನು ಹೊಸದೇನಲ್ವಲ್ಲ. ಇಲ್ಲ ಸುಮಾ, ಒಂದು ವಿಷಯ, ನಿನ್ನ ಗಂಡ ಮನೆಗೆ ಬಂದರೆ ಸ್ವಲ್ಪ ಪ್ರೀತಿಯಿಂದ ಮಾತಾಡ್ಸು, ಅರ್ಥ ಆಯ್ತಾ? ಇಟ್ಸ್ ಫೈನ್, ಬಾಯ್. ಪ್ರಶಾಂತ್, ಸಂಜೆ ಫೋನ್ ಮಾಡ್ತೀನಿ, ಸಿಗೋಣ. ಓಕೆ. ಪ್ರಶಾಂತ್ ಅಷ್ಟು ಈಸಿಯಾಗಿ ಸೋಲ್ ಒಪ್ಕೊಳ್ಳೋಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಆದರೆ ಈ ಸತಿ ನಾನು ಗೆಲ್ಲೇಬೇಕಿತ್ತು. ಡೆಡ್ ಬಾಡಿದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನೋಡಿದ ಮೇಲೆ ಈ ಕೇಸ್ ಬೇರೆ ರೀತಿಯ ಟ್ವಿಸ್ಟ್ ತಗೊಂಡು. ಸರ್ ಬನ್ನಿ ಇಲ್ಲಿ. ಕಿಶೋರ್, ಪ್ಲೀಸ್ ಡೋಂಟ್ ಟೆಲ್ ಮೀ. ನಿನ್ನ ಗಂಡ ಯಾವತ್ತೂ ವಾಪಸ್ ಬರಲ್ಲ. ಆ ಬಾಡಿ ನೋಡಿದ ತಕ್ಷಣನೇ ನನಗೆ ಅನುಮಾನ ಬಂತು. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನೋಡಿದಾಗ ರಾಜೇಶ್ ಮರ್ಡರ್ ಆಗಿರೋದು ಕನ್ಫರ್ಮ್ ಆಯಿತು.
ಇದನ್ನ ಪ್ರಶಾಂತೆ ಮಾಡಿರು. ಅದನ್ನ ಕಜಾ ಬಾಡಿ ಅಂತ ಸುಳ್ಳು ರಿಪೋರ್ಟ್ ಮಾಡಿಸಿ ನಮ್ಮೆಲ್ಲರ ಕಣ್ಣಿಗೂ ಮಣ್ಣು ಹಚ್ಚಿದ್ದಾನೆ. ಒಂದೇ ಬಾಂಡ್ದಲ್ಲಿ 2 ಹಕ್ಕಿ ಹೊಡೆಯೋ ಪ್ಲಾನ್ ಅವನು. ಗಜ, ಇಷ್ಟು ದೂರ ಬರೋ ಅವಶ್ಯಕತೆ ಏನಿತ್ತು? ನೀವೇ ಹೇಳಿದ್ರಲ್ಲ ಬಸ್ಸು, ಏನೇ ಮಾಡಿದ್ರು 100% ಪರ್ಫೆಕ್ಟ್ ಇರಬೇಕು ಅಂತ. ಅದಕ್ಕೆ ಬಲ್ಗೈಗೆ ಮಾಡಿದ್ದು ಎಡಗೈಗೆ ಗೊತ್ತಾಗಬಾರ್ದು. ಅದಕ್ಕೆ ನಿಮ್ಮನ್ನ ಇಷ್ಟು ದೂರ ಕರ್ಕೊಂಬಂದೆ. ವೆರಿ ಸ್ಮಾರ್ಟ್. ಥ್ಯಾಂಕ್ ಯು ಬಾಸ್. ಹೌದು, ಅದೇನು ಎಕ್ಸ್ಟ್ರಾ ಫಿಟ್ಟಿಂಗು ಜೂನಿಯರ್ ಆರ್ಟಿಸ್ಟ್ದು? ಹೌದು ಬಸ್ಸು, ನನ್ನ ಕೈಲಿ ನಿಮ್ಮ ಹೆಂಡ್ತಿನ ಮುಗಿಸಿ ನನ್ನನ್ನು ತಗ್ಲಾಕಕ್ಕೆ ನೋಡಿದ್ರಿ. ಆದರೆ ನಾನು ಮಾಸ್ಟರ್ ಪ್ಲಾನ್ ಮಾಡಿ ಅವನನ್ನು ತಗ್ಲ ಹಾಕಿಸ್ಬಿಟ್ಟೆ. ಈಗ ನಾವೆಲ್ಲ ಸೇಫ್. ಹೆಂಗೆ ಬಸ್ಸು? ಆಮೇಲೆ ಕಾರಲ್ಲಿ ರಿವಾಲ್ವರ್ ಚೇಂಜ್ ಮಾಡಿದ್ದು ನಾನೇ. ಪರವಾಗಿಲ್ಲ, ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ಯಾ. ಥ್ಯಾಂಕ್ ಯು ಬಾಸ್. ಗಜ, ನಾನೇನೇ ಮಾಡಿದ್ರು 100% ಪರ್ಫೆಕ್ಟಾಗಿ ಮಾಡ್ತೀನಿ. 99% ಅಲ್ಲ, 101% ಅಲ್ಲ, 100%. ಅದು ನಿನಗೂ ಗೊತ್ತಿರಬೇಕಲ್ಲ. ಪೊಲೀಸ್ ಅವ್ರಿಗೆ ನಿನ್ನ ಡೆಡ್ ಬಾಡಿ ಸಿಕ್ಕಿದೆ, ನೀನಿನ್ನೂ ಬದುಕಿದೀಯ. ನಾನು ಸೇಫ್ ಆಗಬೇಕು ಅಂದರೆ ಬಸ್ಸು, ನಾನು ನೀನು ಗುಬಾಲನ್ ಮಗ ಅನ್ಕೊಂಬಿಟ್ರಾ? ಈ ವಿಡಿಯೋ ನೋಡಿ ಗೊತ್ತಾಗತ್ತೆ. ಹಾಯ್ ಗಜ, ಗುಡ್ ಈವ್ನಿಂಗ್. ಯಾಕೆ ಟೆನ್ಷನ್ನು? ರಿಲ್ಯಾಕ್ಸ್. ನನಗೆಲ್ಲ ಗೊತ್ತು. ನಾನು ಹೆಂಡ್ತಿ ಪ್ರಿಯಂದು ನಿಮ್ಮದು ಲವ್ ಸ್ಟೋರಿ. ಅವಳು ನನ್ನ ಮರ್ಡರ್ ಮಾಡೋಕ್ಕೆ ನಿಮಗೆ ಡೀಲ್ ಕೊಟ್ಟಿರೋದು, ನೀವು ಅದನ್ನು ಒಪ್ಕೊಂಡಿರೋದು. ಓಕೆ, ನೇರವಾಗಿ ವಿಷಯಕ್ಕೆ ಬರ್ತೀನಿ. ನನ್ನ ಹತ್ರ ದುಡ್ಡಿದೆ ಅಂತ ನಿಮಗೆ ಮೋಸ ಮಾಡಿ ನನ್ನನ್ನು ಮದುವೆ ಆದ್ಲು. ಈಗ ಅದೇ ದುಡ್ಡನ್ನ ಲಪ್ಟಾಯಿಸ್ಕೊಂಡು ನಿಮ್ಮ ಹತ್ರ ವಾಪಸ್ ಬರ್ತೀನಿ ಅಂತಿದ್ದಾಳೆ. ಒಂದು ಪ್ರಶ್ನೆಗೆ ಉತ್ತರ ಕೊಡ್ತೀರಾ? ನಿಜ ಹೇಳಿ, ನಿಮ್ಮ ಹತ್ರನಾದರೂ ಕರೆಕ್ಟಾಗಿರ್ತಾಳ? ಅಲ್ಲ ಸರ್, ಅದು ಇಲ್ಲ ಅಲ್ಲ. ನಿಮ್ಗೊಂದು ಒಳ್ಳೆ ಆಫರ್ ಕೊಡ್ತೀನಿ. ನಿಮ್ಮ ಲೈಫಲ್ಲಿ ಕೂತ್ಕೊಂಡು ತಿನ್ನೋ ಅಷ್ಟು ದುಡ್ಡು ನಮ್ಮ ಕಂಟ್ರಿ ಬೇಡ ಅಂದರೆ ಫಾರಿನಲ್ಲಿ ಸೆಟ್ಲ್ ಆಗೋ ಅವಕಾಶ. ಏನು ಪ್ರಿಯನ್ ಬಗ್ಗೆ ಯೋಚನೆ ಮಾಡ್ತಿದ್ರಾ? ಯೋಚನೆ ಮಾಡಬೇಡಿ ಸರ್. ದುಡ್ಡಿದ್ರೆ ಪ್ರಿಯನ್ ಥರ 100 ಜನ ಇಟ್ಕೋಬಹುದು. ಏನಂತೀರಾ? ನೀವು ಹೇಳೋದು ಒಂಥರ ಚೆನ್ನಾಗಿದೆ ಸರ್. ಅದೇನು ಹೇಳಿ? ಈ ಪ್ಲಾನ್ ಹೇಗಿದೆಯೋ ಅದೇ ರೀತಿ ಇರುತ್ತೆ. ನಾವು ಹನಿಮೂನ್ಗೆ ಹೋಗ್ತಾ ಇದೀವಿ, ಜೊತೆಲಿ ನೀವು ಬರ್ತಿದ್ದೀರಾ. ಸ್ಮಾಲ್ ಚೇಂಜ್ ಏನಂದ್ರೆ, ಟಾರ್ಗೆಟ್ ನಾನಾಗಿರಲ್ಲ, ಪ್ರಿಯಾ ಆಗಿರ್ತಾಳೆ. ಸುಮ್ಮನೆ ತಮಾಷೆ ಮಾಡದ್ನಪ್ಪ. ನೋಡು, ನಾನೊಬ್ಬ ಬಿಸ್ನೆಸ್ ಮ್ಯಾನ್. ಕೊಟ್ಟು ಮಾತಿಗೆ ತಪ್ಪಲ್ಲ. ನಿನಗೆ ಸೇರ್ಬೇಕಾಗಿರೋದು ಸೇರುತ್ತೆ. ನೋಡು, ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಇದೆ. ವೀಸಾ ಪಾಸ್ಪೋರ್ಟು ಇದರಲ್ಲೇ ಇದೆ. ನಿನ್ನ ಅಕೌಂಟ್ಗೆ ಅಮೌಂಟ್ ತಲುಪಾಗಿದೆ. ನಾಳೆ ಫ್ಲೈಟ್ ಟಿಕೆಟ್ ಬುಕ್ ಆಗಿದೆ. ಥ್ಯಾಂಕ್ ಯು ಬಾಸ್. ಅಲ್ಲೋಗಿ ಪರ್ಮನೆಂಟಾಗಿ ಸೆಟ್ಲ್ ಆಗ್ಬಿಡು. ಬಾಸ್, ನಂಗೆ ಗೊತ್ತು ಬಾಸ್ ನೀವು ಜೋಕ್ ಮಾಡಿದ್ದು ಅಂತ. ಅದಕ್ಕೆ ದೇವ್ರು ನಿಮ್ಮನ್ನು ಚೆನ್ನಾಗಿಟ್ಟಿರೋದು ಬಾಸ್. ಆಮೇಲೆ ಇನ್ನೊಂದು ವಿಷಯ, ಪ್ರಿಯಾ ತುಂಬಾ ಹುಷಾರು. ನನಗೆ ಗೊತ್ತಿಲ್ದಂಗೆ ನಿಮ್ಮ ಮೇಲೆ 2 ಸಲ ಬೇರೆ ಥರ ಅಟ್ಯಾಕ್ ಮಾಡಿಸಿದ್ಲು. ಒಂದ್ಸಲಿ ಆ ಪಾರ್ಟಿನಲ್ಲಿ ನಿಮ್ಮ ಫ್ರೆಂಡ್ ಕಿಶೋರು ಅವತ್ತು ಆ ಪಾರ್ಟಿಲಿದ್ರು. ಅದಕ್ಕೆ ಅವತ್ತು ಆ ಪ್ಲಾನ್ನ ಕ್ಯಾನ್ಸಲ್ ಮಾಡಿದ್ಲು. ಇನ್ನೊಂದ್ಸಲ ನೀವು ಜರ್ನಿಲಿ ಇರ್ಬೇಕಾದ್ರೆ ಲಾರಿ ಆಕ್ಸಿಡೆಂಟ್ ಪ್ಲಾನ್ ಮಾಡಿದ್ಲು. ಅದರಲ್ಲೂ ನೀವು ಬಚಾವ್ ಹೋಗ್ಬಿಟ್ರಿ. ಯಾವಾಗ 2 ಪ್ಲಾನು ಕೈ ಕೊಡ್ತೋ ನನಗೆ ಫೋನ್ ಮಾಡಿದ್ಲು, ಅವಾಗ ನಾನು ಬಂದೆ. ಆಮೇಲೆ ನಿಮಗೆಲ್ಲ ಗೊತ್ತೇ ಇದೆಯಲ್ಲ ಬಾಸು. ಈ ಒಂದ್ ದೇಶದಿಂದ ಇನ್ನೊಂದು ದೇಶಕ್ಕೆ ಕಾರ್ನ ಹೆಂಗ್ ತಗೊಂಡೋಗೋದು? ಅದಕ್ಕೆಲ್ಲ ಒಂದು ಪ್ರೊಸೀಜರ್ ಇದೆ. ಅದೊಂದು ಪ್ರೊಸೀಜರ್ ಮಾಡ್ಬಿಡಿ ಬಾಸು. ನಿಮ್ ಕಾರ್ನ ನಂಗೆ ಕೊಟ್ಬಿಡಿ ಬಾಸು. ಕೊಟ್ಬಿಡಿ ಬಾಸು, ಪ್ಲೀಸ್ ಬಾಸು. ನೀನು ಇಷ್ಟೆಲ್ಲ ಮಾಡಿದ್ಮೇಲೆ ನಾನು ಕೊಡ್ತಾ ಇರ್ತೀನಿ. ತಗೋ. ಥ್ಯಾಂಕ್ ಯು ಬಾಸ್. ಬಾಯ್ ಬಾಸ್.
ಬಾಬು ಕಲೆಕ್ಷನ್ಗೆ ಹೋಗೋಣ. ಅವನಿಗೆ ಬೇಗ ಏರ್ಪೋರ್ಟ್ ಹತ್ರ ಬರಕ್ ಕೇಳು. ನಾವಲ್ಲೇ ಹೋಗಿ ಮೀಟ್ ಮಾಡೋಣ. ಸರಿ ಅಣ್ಣ. ಏಯ್ ಚೆಕ್ ಬುಕ್ ತಗೊಂಬರ. ಅವನ್ನ ಜೀವಂತವಾಗಿ ಉಳಿಸಿ ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ವಿ. ಅವನಿನ್ ಸುಮ್ನೆ ಕೂರಲ್ಲ. ಅವನ್ ಇಲ್ಲಿ ಬರಕ್ ಮುಂಚೆ ನಾವೇ ಅವನ್ನ ಮುಗಿಸ್ಬಿಡ್ಬೇಕು. ನೀನ್ ನಿನ್ ಸಾವನ್ ಹುಡ್ಕೊಂಡು ಊರೆಲ್ಲ ಅಲಿತಿದ್ಯಾ. ಆದ್ರೆ ಸಾವು ನಿನ್ ಹುಡ್ಕೊಂಡು ನಿನ್ ಮನೆ ಬಾಗ್ಲಲ್ಲೇ ಕಾಯ್ತಿದೆ. ನಿನ್ನಂತ ಪೊಗರಿರೋ ಪ್ರಾಣಿನ ಬೇಟೆ ಆಡ್ಬೇಕು ಅಂದ್ರೆ ನನ್ನಂತ ಬೇಟೆಗಾರಿಗೆ ತುಂಬಾ ಖುಷಿ ಆಗುತ್ತೆ. ಏಯ್ ಕೇಳ್ರೋ, ಅಣ್ಣ ಹರಿಕತೆ ಹೇಳ್ತಾ ಇದ್ದಾರೆ. ಬೇಟೆಗಾರನ ಎದುರುಗಡೆನೆ ಬಂದ್ ನಿಂತಿದೆ. ಈ ಬೇಟೆಗಾರನ ಪವರ್ ಏನೋ ಅಂತ ತೋರಿಸ್ತೀನಿ. ಹೊಡೆದ್ ಮುಚ್ಚ. ಏಯ್ ಏನಾಯ್ತ್ರೋ? ನೋಡು, ನಾನೇನೇ ಮಾಡಿದ್ರು 100% ಪಕ್ಕ. ಇದೇನು ಗೊತ್ತಾ, ನಿನ್ನ ಡೆತ್ ನೋಟು. ನೀನ್ ಸೂಸೈಡ್ ಮಾಡ್ಕೊಳ್ಳೋ ಟೈಮ್ ಬಂತು ಕಣ. ನಿನಗೆ ಬೇರೆಯವ್ರ ಬುರುಡ ಎಷ್ಟು ಗಟ್ಟಿಗಿದೆ ಅಂತ ಚೆಕ್ ಮಾಡೋ ಚಟ ಅಲ್ಲ. ಈಗ ನಿಂದು ಮಾಡೋಣ. ಬಿಸ್ನೆಸ್ ಚೆನ್ನಾಗಿ ನಡೀತಿದೆ. ಅನ್ಯಾಯವಾಗಿ ಸಾಯಕ್ ಹೊರಟಿದ್ಯಲ್ಲ. ಸಾಯ ಅಂತದೇನೋ ಆಗಿದೆ. ಎಲ್ಲಾನು ಚೆನ್ನಾಗಿ ನಡೀತಿದೆ. ಎಷ್ಟು ಗಟ್ಟಿ ಇದೆ ಅಂತ ಚೆಕ್ ಮಾಡೋಣ. ಇವನೊಂದು ಟಾಪ್ ಫ್ಲೋರ್ ಇಂದ ತಳ್ರೋ ಕೆಳಗೆ. ನಾರಾಯಣ್, ಗಾಡಿ ತೆಗೀರಿ. ಓಕೆ ಸರ್. ನನ್ನ ದಾರಿಗೆ ಅಡ್ಡ ಬಂದವ್ರನ್ನ ಇದುವರೆಗೂ ನಾನು ಯಾರನ್ನೂ ಉಳಿಸಿಲ್ಲ. ಆದರೆ ನಿಮ್ಮನ್ನ ಮಾತ್ರ ಕೊಲ್ಲಬೇಕು ಅಂತ ಅನ್ನಿಸ್ತಿಲ್ಲ. ನನಗೆ ಗೊತ್ತು ರಾಜೇಶ್, ನೀವು ಒಳ್ಳೆ ವ್ಯಕ್ತಿ ಅಂತ. ನನ್ನ ಸುಮ್ಮನ ಮಧ್ಯೆ ಇರೋ ಸಂಬಂಧನ ತಪ್ಪಾಗಿ ಕಲ್ಪನೆ ಮಾಡಿಕೊಂಡು ನೀವು ಸ್ವಲ್ಪ ಡಿಸ್ಟರ್ಬ್ ಆಗಿದ್ರಿ. ಅದನ್ನು ನಾನು ಕ್ಲಾರಿಫೈ ಮಾಡಬೇಕು ಅಂತಾನೆ ನಿಮ್ಮನ್ನು ಕಿಡ್ನ್ಯಾಪ್ ಮಾಡಿ ಇಲ್ಲಿ ಇಟ್ಕೋಬೇಕಾಯ್ತು. ಐ ಆಮ್ ಸಾರಿ. ನೀವಿನ್ನು ಹೊರಡ್ಬೋದು. ಸುಮಾ ತುಂಬ ಒಳ್ಳೆಯವಳು. ಮಿಕ್ಕಿದ ವಿಚಾರ ಎಲ್ಲ ಈ ಲೆಟ್ರಲ್ಲಿದೆ, ತಗೊಳ್ಳಿ. ರಾಜೇಶ್, ಸುಮನ್ನ ಚೆನ್ನಾಗಿ ನೋಡ್ಕೊಡಿ. ನಾನು ಇದನ್ನೆಲ್ಲ ಮಾಡಿದ್ದು ಕೇವಲ ಸುಮಾಗೋಸ್ಕರ. ಚಿಕ್ಕ ವಯಸ್ಸಿನಲ್ಲೇ ನನ್ನ ಅಮ್ಮನ ಕಳ್ಕೊಂಡು ನನಗೆ ಅಮ್ಮನ ಪ್ರೀತಿ ಹೇಗಿರುತ್ತೆ ಅಂತಾನೆ ಗೊತ್ತಿರಲಿಲ್ಲ. ಸುಮಾ ನನ್ನ ಲೈಫ್ನಲ್ಲಿ ಬಂದಮೇಲೆ ನನಗೆ ನಿಜವಾದ ಪ್ರೀತಿಯ ಅರ್ಥ ತಿಳಿದಿದ್ದು. ಕಾಲೇಜ್ ಡೇಸ್ ಮುಗಿದ ಮೇಲೂ ನನ್ನ ಕಂಪನಿ ಇಡೀ ಜವಾಬ್ದಾರಿ ಅವಳೇ ತಗೊಂಡು ಅದನ್ನು ಈ ಮಟ್ಟಕ್ಕೆ ಬೆಳೆಸಿದ್ಲು. ನನಗೆ ಗೊತ್ತಾಗದೆ ಅವಳು ನನ್ನ ಪ್ರಪಂಚನೇ ಆಗ್ಬಿಟ್ಲು. ಆದರೆ ನನ್ನ ಬ್ಯಾಡ್ ಲಕ್, ಅವಳು ಒಂದಿನ ಕೆಲ್ಸಕ್ಕೆ ರಿಸೈನ್ ಮಾಡಿದ್ಲು. ಜೊತೆಲಿ ಅವಳು ಮದುವೆ ಇನ್ವಿಟೇಷನ್ ಕಾರ್ಡ್. ಅವತ್ತು ನನಗೆ ನಾನು ಕಟ್ಕೊಂಡಿರೋ ಪ್ರಪಂಚನೇ ಪ್ರವಾಹದಲ್ಲಿ ಕೊಚ್ಕೊಂಡು ಹೋದಾಗಾಯಿತು. ಅವಳು ಇಲ್ಲದೆ ಕಂಪ್ನಿ ನಡೆಯೋದು ಎಷ್ಟು ಕಷ್ಟ ಅಂತ ಸುಮಾಗೂ ಗೊತ್ತಿತ್ತು. ಅದಕ್ಕೆ ಅವಳು ಖುದ್ದಾಗಿ ಇಂಟರ್ವ್ಯೂ ಮಾಡಿ ಅವಳ ಪ್ಲೇಸ್ಗೆ ಪ್ರಿಯಾನ ಆಯ್ಕೆ ಮಾಡಿದ್ಲು.
ಆವತ್ತು ನನ್ನಿಂದ ಪ್ರಿಯಾ ಹಾಕೊಂಡಿರೋ ಮುಖವಾಡನ ಗುರ್ಸೋಕ್ಕಾಗ್ಲಿಲ್ಲ. ಸುಮಾಗೂ ಸಹ ಅವಳು ನಿಜವಾದ ರೂಪ ಗೊತ್ತಾಗ್ಲಿಲ್ಲ. ಪ್ರಿಯಾ ಮೇಲೆ ಸುಮಾಗೆ ಇದ್ದ ನಂಬಿಕೆನೆ ನನಗೆ ಪ್ರಿಯಾ ಮೇಲೆ ಪ್ರೀತಿ ಹುಟ್ಟಿಸೋ ಹಾಗೆ ಮಾಡಿದ್ದು. ಮದುವೆ ಆಗಿ 2 ದಿನಕ್ಕೆ ಪ್ರಿಯಾ ನಿಜವಾದ ಬಣ್ಣ ಏನು ಅಂತ ನನಗೆ ಅರ್ಥ ಆಯಿತು. ಆಕಸ್ಮಿಕವಾಗಿ ಅವಳ ಮೊಬೈಲ್ನಲ್ಲಿರೋ ಮೆಸೇಜ್ನ ಓದಿ ನನಗೆ ನಿಜವಾಗ್ಲೂ ಶಾಕ್ ಆಯಿತು. ನನ್ನ ಆಸ್ತಿಗೋಸ್ಕರ ನನ್ನ ಮದುವೆ ಆಗಿದ್ದ ಪ್ರಿಯಾ ನನ್ನ ಮುಗಿಸೋಕೆ ಪ್ಲ್ಯಾನ್ ಮಾಡಿದ್ಲು. ಸುಮಾಗೆ ವಿಷಯ ಗೊತ್ತಾದರೆ ಬೇಸರ ಪಟ್ಕೊಳ್ತಾಳೆ ಅಂತ ಅವಳಿಗೆ ಏನೂ ಹೇಳ್ದೆ ಇದ್ದಕ್ಕಿದ್ದಂಗೆ ಫಾರಿನ್ ಟೂರ್ ಪ್ಲ್ಯಾನ್ ಮಾಡಿ ಪ್ರಿಯಾ ಮೊಬೈಲ್ ಹ್ಯಾಕ್ ಮಾಡಿಸ್ದೆ. ಎಲ್ಲ ಡೀಟೇಲ್ಸ್ ಕಲೆಕ್ಟ್ ಮಾಡಿ ಕೊನೆಗೆ ಅವಳನ್ನೇ ಮುಗಿಸೋಕೆ ಪ್ಲ್ಯಾನ್ ಮಾಡಿದೆ. ಬರೀ ಅಷ್ಟೇ ಅಲ್ಲ, ಸುಮಾಗೆ ಮತ್ತು ನನ್ನ ಕಂಪ್ನಿಗೆ ಯಾರ್ಯಾರಿಂದ ತೊಂದರೆ ಇದೆಯೋ ಎಲ್ರನ್ನೂ ಮುಗಿಸೋಕೆ ರೆಡಿ ಆದೆ. ಪ್ರಿಯಾ ಪ್ಲಾನ್ ಬಗ್ಗೆ ಇಂಚಿಂಚು ತಿಳಿದಿದ್ದು ನನಗೆ ಅವಳನ್ನು ಮುಗಿಸೋದು ಕಷ್ಟ ಆಗಲಿಲ್ಲ. ಅವಳ ಬಾಯ್ ಫ್ರೆಂಡ್ ಗಜ ಎಸ್ಕೇಪ್ ಆದಾಗ ತೊಂದರೆ ಆಗ್ಬೋದು ಅಂತ ಒಂದು ಡೆಡ್ ಬಾಡಿನ ಪೂರ್ತಿ ಸುಟ್ಟು ಅದನ್ನ ಅವಂದೇ ಬಾಡಿ ಅಂತ ನಂಬಿಕೆ ಬರೋ ರೀತಿ ಕೆಲವು ಎವಿಡೆನ್ಸ್ಗಳನ್ನ ಅಲ್ಲಿ ಹಾಕಿದ್ದೆ. ಆದರೆ ಕಿಶೋರ್ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಬಾಡಿ ಕಾಲಲ್ಲಿ ರಾಡ್ ಇದೆ ಅನ್ನೋದನ್ನ ನೋಡಿ ಅದು ರಾಜೇಶ್ ಬಾಡಿ ಅಂತ ತಪ್ಪಾಗಿ ತಿಳ್ಕೊಂಡ. ಕಾಕತಾಳೀಯ ಅನ್ನೋ ಹಾಗೆ ರಾಜೇಶ್ಗೂ ಆಕ್ಸಿಡೆಂಟ್ನಲ್ಲಿ ಕಾಲ್ ಮೂಳೆ ಮುರಿದು ರಾಡ್ ಹಾಕಿದ್ರು. ಈ ವಿಚಾರದಲ್ಲಿ ಕಿಶೋರ್ ಫೇಲ್ಯೂರ್ ಆಗಿದ್ದ. ಪ್ರಿಯಾ ಮಾಡಿದ ಎಲ್ಲ ಪ್ಲಾನ್ ಹಿಂದೆ ಒಂದು ಮಾಸ್ಟರ್ ಮೈಂಡ್ ಇತ್ತು. ಅದು ನನ್ನ ಗಮನಕ್ಕೆ ಮಾತ್ರ ಬಂತು. ಅವನು ಸಹ ಇವತ್ತು ಈ ಪ್ರಪಂಚ ಬಿಟ್ಟು ಹೋಗಿದ್ದಾನೆ. ನಾನು ಅಷ್ಟೊಂದು ನಂಬಿಕೆ ಇಟ್ಟಿದ್ದ ವ್ಯಕ್ತಿ ನಾರಾಯಣ್. ಇಂಟರ್ವ್ಯೂನಲ್ಲಿ ಅವಳನ್ನ ಸೆಲೆಕ್ಟ್ ಮಾಡೋದ್ರಿಂದ ನನ್ನ ಹಾಗೂ ಸುಮಾನ ಮುಗಿಸೋವರೆಗೂ ಎಲ್ಲ ಪ್ಲಾನ್ ಅವಂದೇ ಆಗಿತ್ತು. ಇಲ್ಲಿವರೆಗೆ ನನ್ನ ಕಂಪ್ನಿಗೆ ಹಾಗೂ ಸುಮಾಗೆ ಯಾರಿಂದ ಅಪಾಯ ಇತ್ತೋ ಎಲ್ರೂ ಈ ಲೋಕದಿಂದ ಹೊರ ಕಳಿಸಿದ್ದಾಯ್ತು. ಇನ್ನು ನನ್ನ ಅಷ್ಟು ಆಸ್ತಿ ಸುಮಾ ಹೆಸರಿಗೆ ಬರೆದಿದ್ದೀನಿ. ಈ ಕಂಪನಿ ಮತ್ತು ಅದನ್ನು ನಂಬಿರೋ ಅಷ್ಟೊಂದು ಕುಟುಂಬಗಳು, ಅನಾಥಾಶ್ರಮಗಳು, ವೃದ್ಧಾಶ್ರಮದಲ್ಲಿರೋ ಆ ಅಸಹಾಯಕರು ಎಲ್ರಿಗೂ ಒಳ್ಳೇದಾಗಬೇಕಾದ್ರೆ ಸುಮಾ ಕಂಪ್ನಿಲಿರೋದು ತುಂಬ ಮುಖ್ಯ. ನಾನಿನ್ಯಾವತ್ತೂ ಸುಮಾ ಮತ್ತು ರಾಜೇಶ್ ಲೈಫ್ನಲ್ಲಿ ಬರೋದಿಲ್ಲ. ಇಂತಿ ನಿಮ್ಮೆಲ್ಲರ ಪ್ರೀತಿಯ ಮಾತಾಡು ಪ್ರಶಾಂತ್. ಅಯ್ಯೋ, ನಿನ್ನಿಂದ ದೂರ ಹೋಗೋ ಈ ಸಮಯಕ್ಕೆ ನಾ ಸೋತು ಹೋದೆ ನಿನ್ನ ಸ್ನೇಹಕ್ಕೆ. ಬದುಕಿದ್ದು ನಿನಗಾಗಿ, ಏಕಾಂತ ಇಂದು ಸಾಕಾಗಿದೆ. ನೀನಿಲ್ಲದ ನನ್ನ ಜೀವ ನಡುಗಿದೆಯೇ ಮನದ ಭಾವ. ನಿನ್ನ ಬದುಕು ಹಸನಾಗಿ, ನಮ್ಮ ಸ್ನೇಹ ಚಿರವಾಗಿ ಎಂದೆಂದಿಗೂ ಅಮರವಾಗಲಿ. ಮನ್ನಿಸು ನನ್ನ ನೀನು, ಮಮತೆಯ ಕಡಲಂತೆ ನೀನು. ನಿನ್ನ ನೆನಪು ಸಾಕು ಈ ಒಂಟಿ ಪಯಣದಿ. ನಿಜವನು ನಾ ಹೇಳಲೇನು, ಬರುವೆನು ಇನ್ನೊಮ್ಮೆ ನಾನು. ಪ್ರತಿ ಜನುಮ ನಿನ್ನ ಸನಿಹದಲ್ಲಿ ಇರಲು. ನೀನಿಲ್ಲದ ನನ್ನ ಜೀವ ನಡುಗಿದೆಯೇ ಮನದ ಭಾವ.
ಸನಾಗಿ ನಮ್ಮ ಸ್ನೇಹ ಚಿರವಾಗಿ ಎಂದೆಂದಿಗೂ ಅಮರವಾಗಲಿ.